ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸದನ ಶಂಕರ್ ಅಕಾಡೆಮಿ. ನೋಡಿ, ಈ ಹಿಂದಿನ ಕ್ಲಾಸಲ್ಲಿ ನಾನು ಸೆಲ್ ಅಂದರೆ ಏನು, ಸೆಲ್ ಮೆಂಬ್ರೇನ್ ಹೇಗಿರುತ್ತೆ, ಸೆಲ್ ವಾಲ್ ಹೇಗಿರುತ್ತೆ, ಸೊ ಅದೇ ರೀತಿ ಆ ಕೋಶ ಪೊರೆಯ ಒಳಗಡೆ ಏನು ಲೈಸೋಸೋಮ್ ಕಣದಂಗದ ಕೆಲಸ ಏನು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ದು ಕೆಲಸ, ಇವೆಲ್ಲ ವಿಷಯಗಳನ್ನು ನಾನು ಚರ್ಚೆ ಮಾಡಿದ್ದೀನಿ ಸ್ನೇಹಿತರೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ಅದನ್ನೆಲ್ಲ ನೋಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ವಿಡಿಯೋದಲ್ಲಿ ನಾನು ಮೈಟೋಕಾಂಡ್ರಿಯಾ ಜೀವಕೋಶದ ಒಳಗಡೆ ಯಾಕಿದೆ, ಹಾಗಾದರೆ ಆ ಮೈಟೋಕಾಂಡ್ರಿಯಾ ಜೀವಕೋಶದ ಒಳಗಡೆ ಇದೆ ಅಂದಮೇಲೆ ಆ ಮೈಟೋಕಾಂಡ್ರಿಯಾ ಜೀವಕೋಶದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ, ಹಾಗಾದ್ರೆ ನಮ್ಮ ದೇಹ ಶಕ್ತಿಯನ್ನು ಬಳಸ್ಕೊಂಡು ಕೆಲಸ ಮಾಡುತ್ತೆ ಅಂದಮೇಲೆ ನಮ್ಮ ದೇಹದಲ್ಲಿ ಶಕ್ತಿ ಎಲ್ಲಿ ಹೇಗೆ ಉತ್ಪತ್ತಿ ಆಗುತ್ತೆ. ಸೊ ಅಷ್ಟೇ ಅಲ್ಲ, ಒಂದು ಜೀವಕೋಶದ ಸಂಗ್ರಹಣಾ ಕೊಠಡಿ, ಸ್ಟೋರೇಜ್ ಯೂನಿಟ್ ಅಂತಕ್ಕಂಥ ವ್ಯಾಕ್ಯೂಲ್ಸ್, ಅದರ ಮೇಲೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಶನ್ಸ್ ಹೇಗೆ ಬರುತ್ತೆ, ನಮ್ಮನ್ನು ಹೇಗೆ ಮೆದುಳು ನಿಯಂತ್ರಣ ಮಾಡುತ್ತೋ ಹಾಗೆ ಇಡೀ ಜೀವಕೋಶವನ್ನು ನಿಯಂತ್ರಣ ಮಾಡ್ತಕ್ಕಂಥ ನ್ಯೂಕ್ಲಿಯಸ್, ಕೋಶ ಕೇಂದ್ರ. ಸೊ ಇದ್ರ ಬಗ್ಗೆ ನಾವು ವಿವರವಾಗಿರ್ತಕ್ಕಂಥ ಚರ್ಚೆನ ಈ ವಿಡಿಯೋದಲ್ಲಿ ಮಾಡೋಣ ಸ್ನೇಹಿತರೆ. ನೋಡಿ, ಪ್ರಾರಂಭದಲ್ಲಿ ನಾನು ಈಗ ಆಲ್ರೆಡಿ ಉಳ್ಕೊಂಡಿರ್ತಕ್ಕಂಥ ಆರ್ಗನಲ್ಸ್ ಏನು, ಆಲ್ರೆಡಿ ಆರ್ಗನಲ್ಸನ್ನು ಮೆಂಬ್ರೇನಿಯಸ್ ಅಂದರೆ ಪೊರೆ ಸಹಿತ ಕಣದಂಗಗಳು, ಪೊರೆ ರಹಿತ ಕಣದಂಗಗಳು ಅಂತ ವರ್ಗೀಕರಣ ಮಾಡಿಕೊಂಡಿದ್ದೆ. ಆ ಪೊರೆ ಸಹಿತ ಕಣದಂಗಗಳನ್ನು ನಾನು ಒಂದೊಂದೇ ಎಕ್ಸ್ಪ್ಲನೇಷನ್ ಮಾಡ್ತಾ ಬರ್ತಿದ್ದೀನಿ. ಇವತ್ತು ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು ಮೈಟೋಕಾಂಡ್ರಿಯಾ ಅಂತ. ಮೈಟೋಕಾಂಡ್ರಿಯಾ ನೋಡಿ, ಆ ಮೈಟೋಕಾಂಡ್ರಿಯಾ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಸೆಲ್ ಆರ್ಗನಲ್ಸ್ ಏನಿದೆ, ಕಣದಂಗ ಏನಿದೆ, ಆ ಕಣದಂಗದ ಬಗ್ಗೆ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಸುಮ್ಮನೆ ಅರ್ಥ ಮಾಡ್ಕೊತಾ ಹೋಗೋಣ. ಎಕ್ಸಾಮಲ್ಲಿ ಪ್ರಶ್ನೆಗಳು ಬರುತ್ತೆ, ಉತ್ತರನೂ ಬರುತ್ತೆ, ಟಿಕ್ ಮಾಡಿದ್ರೆ ಆಯಿತು. ನೋಡಿ, ಇದೊಂದು ಜೀವಕೋಶ ಅಲ್ವಾ. ಈ ಜೀವಕೋಶದಲ್ಲಿ ಬ್ಯೂಟಿಫುಲ್ ನ್ಯೂಕ್ಲಿಯಸ್ ಇದೆ. ನೆಕ್ಸ್ಟ್ ಮೈಟೋಕಾಂಡ್ರಿಯಾಗಳಿವೆ. ಈ ಮೈಟೋಕಾಂಡ್ರಿಯಾನ ಇಲ್ಲಿ ತಗೊಂಡಿದ್ದೀನಿ, ಕ್ಲಿಯರ್. ಸೊ ಈ ಮೈಟೋಕಾಂಡ್ರಿಯಾನ ಫಸ್ಟ್ ಅಬ್ಸರ್ವ್ ಮಾಡಿದ ಸೈಂಟಿಸ್ಟ್ ಯಾರು ಅಂತ, ಮೈಟೋಕಾಂಡ್ರಿಯಾನ ಫಸ್ಟು ವೀಕ್ಷಿಸಿದ 1857ರಲ್ಲಿ ಕೊಲ್ಲೀಕರ್ ಅಂತಕ್ಕಂತಹ ಸೈಂಟಿಸ್ಟ್, ಕೊಲ್ಲೀಕರ್ ಅಂತಕ್ಕಂತಹ ಒಬ್ಬ ವಿಜ್ಞಾನಿ 1857ರಲ್ಲಿ ಫಸ್ಟ್ ಟೈಮ್ ಒಂದು ಜೀವಕೋಶದ ಒಳಗಡೆ ಸಣ್ಣ ಸಣ್ಣ ಈ ಕಣಥರ ಇರತಕ್ಕಂತಹ ಕಣದಂಗಗಳನ್ನು ಯಾರು ವೀಕ್ಷಣೆ ಮಾಡ್ತಾನೆ, ಕೊಲ್ಲೀಕರ್. ಹಾಗಾಗಿ ಮೈಟೋಕಾಂಡ್ರಿಯಾವನ್ನು ಮೊಟ್ಟ ಮೊದಲು ವೀಕ್ಷಣೆ ಮಾಡಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಕೊಲ್ಲೀಕರ್. ಸೊ ಅದ ನಂತರ ರಿಚರ್ಡ್ ಆಲ್ಟ್ಮನ್ ಅಂತಕ್ಕಂಥ ಸೈಂಟಿಸ್ಟ್ ಬರ್ತಾನೆ. ರಿಚರ್ಡ್ ಆಲ್ಟ್ಮನ್ ಸ್ನೇಹಿತರೆ, ಇವನು 1890ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಮೈಟೋಕಾಂಡ್ರಿಯಾವನ್ನು ಸಂಶೋಧನೆ ಮಾಡ್ತಾನೆ. ಸೊ ಇನ್ನು ಮೈಟೋಕಾಂಡ್ರಿಯಾವನ್ನು ಏನು ಸಂಶೋಧನೆ ಮಾಡ್ತಾನೋ, ಆ ಸಂಶೋಧನೆ ಮಾಡಿದಾಗ ಮೈಟೋಕಾಂಡ್ರಿಯಾ ಅಂತ ಹೆಸರಿರಲ್ಲ, ಈ ಮೈಟೋಕಾಂಡ್ರಿಯಾವನ್ನು ಸಂಶೋಧನೆ ಮಾಡಿ ಅದನ್ನು ಅವ ಬಯೋಬ್ಲಾಸ್ಟ್ ಅಂತ ನಾಮಕರಣವನ್ನು ಮಾಡ್ತಾನೆ. ಬಯೋಬ್ಲಾಸ್ಟ್. ಹಾಗಾದರೆ ಬಯೋಬ್ಲಾಸ್ಟನ್ನು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ರಿಚರ್ಡ್ ಆಲ್ಟ್ಮನ್. ಆ ಬಯೋಬ್ಲಾಸ್ಟ್ ಅಂತಕ್ಕಂತಹ ಈ ಒಂದು ಜೀವಕೋಶದ ಒಳಗಡೆ ಇರತಕ್ಕಂಥ ಕಣದಂಗ ಏನಿದೆ, ಆ ಕಣದಂಗವನ್ನು ಮೈಟೋಕಾಂಡ್ರಿಯಾ ಅಂತಕ್ಕಂಥ ನಾಮಕರಣವನ್ನು ಕಾರ್ಲ್ ಬೆಂಡಾ ಅಂತಕ್ಕಂಥ ಸೈಂಟಿಸ್ಟ್ ಮಾಡ್ತಾನೆ ಸ್ನೇಹಿತರೆ. ಕಾರ್ಲ್ ಬೆಂಡಾ ಈ ಬಯೋಬ್ಲಾಸ್ಟ್ ಅಂತಕ್ಕಂಥದ್ದನ್ನು ಏನಂತ ನಾಮಕರಣ ಮಾಡ್ತಾನೆ, ಮೈಟೋಕಾಂಡ್ರಿಯಾ ಅಂತ ನಾಮಕರಣ ಮಾಡ್ತಾನೆ. ನೋಡಿ ಎಷ್ಟು ಕ್ವಶನ್ ರೆಡಿ ಆಗಿದೆ ಈಗ. ಮೈಟೋಕಾಂಡ್ರಿಯಾ ಅಂತಕ್ಕಂಥ ನಾಮಕರಣವನ್ನು ಮಾಡ್ತಾನೆ. ಹಾಗಾದ್ರೆ ಮೈಟೋಕಾಂಡ್ರಿಯಾವನ್ನು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ದಟ್ ಇಸ್ ಆಲ್ಟ್ಮನ್. ಮೈಟೋಕಾಂಡ್ರಿಯಾ ದಟ್ ನೇಮ್ ಈಸ್ ಗಿವನ್ ಬೈ, ಆ ಹೆಸರನ್ನು ಕೊಟ್ಟನು ಯಾರಪ್ಪ ಅಂತ ಕೇಳಿದ್ರೆ ಕಾರ್ಲ್ ಬೆಂಡಾ. ಸೊ ಮೈಟೋಕಾಂಡ್ರಿಯಾವನ್ನು ಫಸ್ಟ್ ವೀಕ್ಷಣೆ ಮಾಡಿದ ಸೈಂಟಿಸ್ಟ್ ಯಾರಪ್ಪ ಅಂತ ಕೇಳಿದ್ರೆ ಕೊಲ್ಲೀಕರ್. ನೋಡಿ, ಇವನು 1898ರಲ್ಲಿ ಈ ಬಯೋಬ್ಲಾಸ್ಟನ್ನು ಏನಂತ ನಾಮಕರಣ ಮಾಡ್ತಾನೆ, ಮೈಟೋಕಾಂಡ್ರಿಯಾ ಅಂತ ನಾಮಕರಣ ಮಾಡ್ತಾನೆ. ಮೈಟೋಕಾಂಡ್ರಿಯಾ ಅಂದರೆ ಅನೇಕ ಮೈಟೋಕಾಂಡ್ರಿಯಾಗಳನ್ನು ಒಟ್ಟಾಗಿ ಮೈಟೋಕಾಂಡ್ರಿಯಾ ಅಂತ ಕರಿತೀವಿ. ಒಂದು ಮೈಟೋಕಾಂಡ್ರಿಯಾವನ್ನು ಮೈಟೋಕಾಂಡ್ರಿಯನ್ ಅಂತ ಕರಿತೀವಿ. ಮೈಟೋಕಾಂಡ್ರಿಯನ್ ಇದು ಸಿಂಗ್ಯುಲರ್, ಇದು ಮೈಟೋಕಾಂಡ್ರಿಯನ್ ಅಂದರೆ ಸಿಂಗಲ್ ಮೈಟೋಕಾಂಡ್ರಿಯಾ. ಒಂದು ಸೆಲ್ಸಲ್ಲಿ ಅನೇಕ ಮೈಟೋಕಾಂಡ್ರಿಯಾಗಳಿದೆ ಅಂದರೆ ಒಂದಕ್ಕೆ ಮೈಟೋಕಾಂಡ್ರಿಯನ್ ಅಂತ ಕರಿತೀವಿ, ಅನೇಕ ಇದೆಯಲ್ಲೋ ಅದಕ್ಕೆ ಮೈಟೋಕಾಂಡ್ರಿಯಾ ಅಂತ ಕರಿತೀವಿ. ಈ ಥರ ಮೈಟೋಕಾಂಡ್ರಿಯಾ ನಮಗೆ ರೌಂಡ್ ಶೇಪಲ್ಲಿ ಸಿಗತ್ತೆ, ನೆಕ್ಸ್ಟ್ ದಂಡಾಕಾರದಲ್ಲಿ ಸಿಗತ್ತೆ, ಈ ಥರ ರೌಂಡ್ ಶೇಪಲ್ಲಿ ಸಿಗತ್ತೆ, ಕ್ಲಿಯರ್. ಇದು ರೌಂಡ್ ಶೇಪಲ್ಲಿ. ನೆಕ್ಸ್ಟ್ ಓವಲ್ ಶೇಪಲ್ಲಿ ಕೂಡ ಸಿಗತ್ತೆ. ಓವಲ್ ಆಕಾರದಲ್ಲಿ, ದಂಡಾಕಾರದಲ್ಲಿ, ದುಂಡಾಕಾರದಲ್ಲಿ ನಮಗೇನು ಸಿಗುತ್ತೆ ಅಂದರೆ ಮೈಟೋಕಾಂಡ್ರಿಯಾಗಳು ಸಿಗತ್ತೆ. ಮೈಟೋಕಾಂಡ್ರಿಯಾದ ಹಿಸ್ಟ್ರಿ ಗೊತ್ತಾದ ನಂತರ ಸ್ನೇಹಿತರೆ, ಸೊ ಮೈಟೋಕಾಂಡ್ರಿಯಾ ಹೇಗಿರುತ್ತೆ, ಅದರ ಸ್ಟ್ರಕ್ಚರ್ಸ್, ರಚನೆ ಹೇಗಿರುತ್ತೆ ಅಂತ
ಇಟ್ ಈಸ್ ಸ್ಟ್ರಕ್ಚರ್ ಆಫ್ ಮೈಟೋಕಾಂಡ್ರಿಯಾ ಅಂತ. ಮೈಟೋಕಾಂಡ್ರಿಯಾದ ರಚನೆ ಹೇಗಿರುತ್ತೆ ಅಂತ ಅರ್ಥ. ಕ್ಲಿಯರ್? ಸ್ವಲ್ಪ ಇದ್ರ ಮೇಲೂ ಕೂಡ ಎಕ್ಸಾಮಲ್ಲಿ ಕ್ವಶನ್ಸ್ಗಳು ಬರ್ಬೋದು ನಿಮಗೆ. ಮೈಟೋಕಾಂಡ್ರಿಯಾದ ರಚನೆ ನೋಡಿ. ನಾವು ಮೈಟೋಕಾಂಡ್ರಿಯಾವನ್ನು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ದಲ್ಲಿ ಒಂದು ಜೀವಕೋಶದ ಒಳಗಡೆ ವೀಕ್ಷಣೆ ಮಾಡಿದಾಗ ಫಸ್ಟ್ ಒಂದು ನಯವಾಗಿರ್ತಕ್ಕಂಥ ಒಂದು ಲೇಯರ್ ಪೊರೆ ಕಂಡುಬರುತ್ತೆ. ಆ ನಯವಾಗಿರ್ತಕ್ಕಂಥ ಪೊರೆಯನ್ನು ನಾವು ಹೊರ ಪೊರೆ ಆರ್ ಔಟರ್ ಲೇಯರ್ ಅಂತ ಕರಿತೀವಿ. ಔಟರ್ ಲೇಯರ್ ಆರ್ ಹೊರ ಪೊರೆ ಅಂತ ಕರಿತೀವಿ. ಈ ಹೊರ ಪೊರೆಯ ಮೂಲಕ ಒಳಗಡೆ ವಸ್ತುಗಳು ಹೋಗುತ್ತೆ ಮತ್ತು ಇದಕ್ಕೆ ಬೇಡವಾಗಿರ್ತಕ್ಕಂಥ ವಸ್ತುಗಳು ಹೊರಗಡೆ ಬರುತ್ತೆ. ಹಾಗಾಗಿ ಇದು ಸೆಲೆಕ್ಷನ್ ಮಾಡುತ್ತೆ. ಹಾಗಾಗಿ ಇದು ಕಂಪ್ಲೀಟ್ ಕ್ಲೋಸ್ ಅಲ್ಲ. ಇದು ಎಂತಹ ಪೊರೆ ಅಂದರೆ ಸಿಂಪಲ್, ಕೆಲವೊಂದು ವಸ್ತುಗಳಿಗೆ ಒಳಗಡೆ ಹೋಗಲಿಕ್ಕೆ ಪರ್ಮಿಟ್ ಇದೆ, ಕೆಲವೊಂದು ವಸ್ತುಗಳು ಹೊರಗಡೆ ಹೋಗಲಿಕ್ಕೆ ಪರ್ಮಿಟ್ ಇದೆ. ಹಾಗಾಗಿ ಇದಕ್ಕೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕರಿತೀವಿ. ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅರೆ ಪಾರಂಗಮ್ಯ ಪೊರೆಯಿಂದ ಆಗಿರುತ್ತೆ ನಮ್ಮ ಮೈಟೋಕಾಂಡ್ರಿಯಾದ ಹೊರಗಡೆ ಇರತಕ್ಕಂತಹ ಪೊರೆ. ಸೊ ನೆಕ್ಸ್ಟ್ ಎರಡನೇ ಲೇಯರ್ ಬರುತ್ತೆ ಮೈಟೋಕಾಂಡ್ರಿಯಾದಲ್ಲಿ. ಎರಡನೇ ಲೇಯರ್ ದಟ್ ಇಸ್ ದ ಇನ್ನರ್ ಲೇಯರ್ ಅಂತ. ಒಳ ಪೊರೆ ಅಂತ. ಇನ್ನರ್ ಲೇಯರ್, ಒಳ ಪೊರೆ. ಸೊ ಒಳ ಪೊರೆ ಹೇಗಿರುತ್ತೆ ಅಂದರೆ ನೋಡಿ, ಅನೇಕ ಮಡಿಕೆಗಳಿಂದ ಆಗಿರತಕ್ಕಂತಹ ಪೊರೆ ದಟ್ ಇಸ್ ದ ಇನ್ನರ್ ಲೇಯರ್. ಇದೇನು ಅನೇಕ ಮಡಿಕೆಗಳಿಂದ ಆಗಿರತಕ್ಕಂತಹ ಈ ಪೊರೆ ಇದೆಯಲ್ವಾ, ಈ ಪೊರೆಯಲ್ಲಿರ್ತಕ್ಕಂತಹ ಮಡಿಕೆಗಳನ್ನು ನಾವೇನಂತ ಕರಿತೀವಿ? ಕ್ರಿಸ್ಟೆಗಳು ಅಂತ ಕರಿತೀವಿ. ಕ್ರಿಸ್ಟೆ ಇದು ಒಂದು ಮೈಟೋಕಾಂಡ್ರಿಯಾದಲ್ಲಿ ಕಂಡುಬರತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ರಚನೆ. ಕ್ರಿಸ್ಟೆಗಳು ನಮ್ಮ ಮೈಟೋಕಾಂಡ್ರಿಯಾದ ಯಾವ ಪೊರೆಯಲ್ಲಿ ಕಂಡುಬರುತ್ತೆ ಅಂದರೆ ಒಳ ಪೊರೆಯಲ್ಲಿ ಕಂಡುಬರತಕ್ಕಂಥ ಬ್ಯೂಟಿಫುಲಿ ಮಡಿಕೆಗಳನ್ನು ನಾವೇನಂತ ಕರಿತೀವಿ? ಕ್ರಿಸ್ಟೆಗಳು ಅಂತ ಕರಿತೀವಿ. ನೆಕ್ಸ್ಟ್ ಈ ಕ್ರಿಸ್ಟೆಗಳ ಒಳಗಡೆ, ಕ್ರಿಸ್ಟೆ ಏನಿದೆ ಈ ಕ್ರಿಸ್ಟೆಯ ಒಳಗಡೆ ಅನೇಕ ರಾಸಾಯನಿಕ ವಸ್ತುಗಳಿಂದ ಆಗಿರತಕ್ಕಂಥ, ಅನೇಕ ಕೆಮಿಕಲ್ ಸಬ್ಸ್ಟೆನ್ಸಿಂದ ಆಗಿರ್ತಕ್ಕಂತಹ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಮೈಟೋಕಾಂಡ್ರಿಯಾದ ಭಾಗ ಇದೆ. ಆ ಮೈಟೋಕಾಂಡ್ರಿಯಾದ ಭಾಗವನ್ನು ನಾವು ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಮ್ಯಾಟ್ರಿಕ್ಸ್ ಅಂದರೆ ಕ್ರಿಸ್ಟೆ ಒಳಗಡೆ ಆರ್ ಇನ್ನರ್ ಲೇಯರ್ನ ಒಳಗಡೆ ತುಂಬಿರ್ತಕ್ಕಂಥ ರಾಸಾಯನಿಕಗಳಿಗೆ ನಾವೇನಂತ ಕರಿತೀವಿ? ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಈ ಮ್ಯಾಟ್ರಿಕ್ಸ್ನ ಒಳಗಡೆ DNA ಇದೆ, RNA ಇದೆ, ರೈಬೋಸೋಮ್ಸ್ಗಳಿವೆ ಮತ್ತು ಅನೇಕ ಕಿಣ್ವಗಳಿವೆ, ಎನ್ಸೈಮ್ಸ್ಗಳಿವೆ. ಸೊ ಈ ಥರ ನಮ್ಮ ಮೈಟೋಕಾಂಡ್ರಿಯಾ 3 ಸ್ಟ್ರಕ್ಚರ್ಸ್, 3 ಪ್ರಮುಖವಾಗಿರ್ತಕ್ಕಂಥ ರಚನೆಯ ಮೂಲಕ ನಮಗೆ ಕಂಡುಬರುತ್ತೆ ಸ್ನೇಹಿತರೆ. ನೋಡಿ ಈ ಮೈಟೋಕಾಂಡ್ರಿಯಾ ಇದೆಯಲ್ವಾ, ಮೈಟೋಕಾಂಡ್ರಿಯಾ ಇದೆ ನೋಡಿ. ಔಟರ್ ಲೇಯರ್, ನೆಕ್ಸ್ಟ್ ಕ್ರಿಸ್ಟೆ, ಒಳಗಡೆ ಇರತಕ್ಕಂಥ ಒಂದು ಬ್ಯೂಟಿಫುಲ್ ಮ್ಯಾಟ್ರಿಕ್ಸ್. ನೋಡಿ ಈ ಕ್ರಿಸ್ಟೆಯ ಒಳಗಡೆ ಏನು ಮ್ಯಾಟ್ರಿಕ್ಸ್ ಇದೆಯಲ್ವಾ, ಆ ಮ್ಯಾಟ್ರಿಕ್ಸ್ನ ಒಳಗಡೆ ಸುರುಳಿ ಆಕಾರದ ಸರ್ಕ್ಯುಲರ್ ಶೇಪ್ದ DNA ಕಂಡುಬರುತ್ತೆ. ಸುರುಳಿ ಆಕಾರದ ಸರ್ಕ್ಯುಲರ್ ಶೇಪ್ದ DNA ಕಂಡುಬರುತ್ತೆ. ನೋಡಿ ಸ್ವಂತ DNAಯನ್ನು ಈ ಮೈಟೋಕಾಂಡ್ರಿಯಾ ಹೊಂದಿರೋದ್ರಿಂದ ಒಂದು ಜೀವಕೋಶ ತನ್ನನ್ನೇ ತಾನು ನಕಲು ಮಾಡ್ಕೊಳ್ಬೇಕಾದ್ರೆ ಅದರ ಎಲ್ಲ ಗುಣಗಳನ್ನು ಅದೇ ನಿರ್ಧಾರ ಮಾಡುತ್ತೆ. ಹಾಗಾಗಿ ಇದನ್ನು ಸೆಮಿ ಆಟೋನೋಮಸ್ ಆರ್ಗನಲ್ ಅಂತ ಕರಿತೀವಿ. ಆರ್ಗನಲ್ ತನ್ನದೇ ಗುಣಗಳನ್ನು ನಿರ್ಧಾರ ಮಾಡಿ ಮುಂದಿನ ಜೀವಕೋಶಗಳಿಗೆ ಹೋಗ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ನೋಡಿ, ಈಗ ಲೈಸೋಸೋಮ್ ಇರ್ಬೋದು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರ್ಬೋದು, ಈ ಥರ ಗಾಲ್ಗಿ ಕಾಂಪ್ಲೆಕ್ಸ್ ಇರ್ಬೋದು, ಇದೆಲ್ಲವನ್ನು ಯಾವುದು ನಿರ್ಧಾರ ಮಾಡುತ್ತೆ ಅಂದರೆ ನ್ಯೂಕ್ಲಿಯಸ್ ನಿರ್ಧಾರ ಮಾಡುತ್ತೆ. ಯಾಕಂದರೆ ನ್ಯೂಕ್ಲಿಯಸ್ಸಲ್ಲಿರೋ DNA ಆ ಎಲ್ಲ ಕಣದಂಗಗಳ ಭವಿಷ್ಯ ನಿರ್ಧಾರ ಆಗುತ್ತೆ. ಆದರೆ ಮೈಟೋಕಾಂಡ್ರಿಯಾ ಏನಿದೆ ಅದರ 80% ಭವಿಷ್ಯ ತಾನೇ ನಿರ್ಧಾರ ಮಾಡ್ಕೊಳ್ಳುತ್ತೆ. ಯಾಕಂದರೆ ತನ್ನ ಹತ್ರ ಸ್ವಂತ DNA ಇರುತ್ತೆ. ತನ್ನ ಹತ್ರ ಸ್ವಂತ DNA ಇದ್ದು ತನ್ನ ಗುಣಗಳನ್ನು ತಾನೇ ಅತಿ ಹೆಚ್ಚು ನಿರ್ಧಾರ ಮಾಡ್ಕೊಳ್ಳೋದ್ರಿಂದ ಜೀವಕೋಶದ ಒಳಗಡೆ ಇರತಕ್ಕಂಥ ಒಂದು ಸೆಮಿ ಆಟೋನಮಸ್ ಆರ್ಗನಲ್ ಅಂತ ಯಾವುದನ್ನು ಕರಿತೀವಿ ನಾವು? ಮೈಟೋಕಾಂಡ್ರಿಯಾವನ್ನು ಕರಿತೀವಿ. ಇದೇ ಥರ ಪ್ಲಾಸ್ಟಿಡು ಕೂಡ ಸ್ವಂತ DNA ಹೊಂದಿರುತ್ತೆ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ಸೊ ನೆಕ್ಸ್ಟ್ ಇಂತಹ ಮೈಟೋಕಾಂಡ್ರಿಯಾ ಇದೆಯಲ್ವಾ, ಮೈಟೋಕಾಂಡ್ರಿಯಾ ಎಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತೆ ಅಂತ, ನಮ್ಮ ದೇಹದ ಯಾವ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತೆ? ಸೊ ಫಸ್ಟ್ ಸ್ನಾಯುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತೆ. ಸ್ನಾಯುಗಳಲ್ಲಿ ನಾನು ಆಲ್ರೆಡಿ ಹೇಳಿದೆ,
ಕೊಲ್ಲಿಕರ್ 1857ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೈಟೋಕಾಂಡ್ರಿಯಾವನ್ನು ವೀಕ್ಷಣೆ ಮಾಡ್ದ ಅಂತ. ಆ ಮೈಟೋಕಾಂಡ್ರಿಯಾಗಳನ್ನು ಎಲ್ಲಿ ವೀಕ್ಷಣೆ ಮಾಡ್ತಾನೆ ಅಂದರೆ ಮಜಲ್ಸ್ ಸೆಲ್ಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೊಲ್ಲಿಕರ್ ವೀಕ್ಷಣೆ ಮಾಡ್ತಾನೆ. ಅಷ್ಟೇ ಅಲ್ಲ, ಈ ಸ್ನಾಯುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮೈಟೋಕಾಂಡ್ರಿಯಾ ಕಂಡು ಬರುತ್ತೆ. ಅದರ ಜೊತೆಗೆ ಲೀವರ್ ಏನಿದೆ, ಲೀವರ್ ಏನು ಲೀವರ್ ಅಂತ ಕರಿತೀವಿ, ಏನು ಪಿತ್ತ ಕೋಶ, ಪಿತ್ತ ಜನಕಾಂಗ ಅಂತ ಕರಿತೀವಿ, ಯಕೃತ್ ಅಂತ ಕರಿತೀವಿ. ಆ ಯಕೃತ್ ಮತ್ತು ಸ್ನಾಯುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಮಗೇನು ಸಿಗುತ್ತೆ, ಮೈಟೋಕಾಂಡ್ರಿಯಾಗಳು ಸಿಗುತ್ತೆ. ಸ್ನೇಹಿತರೆ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮೈಟೋಕಾಂಡ್ರಿಯಾ ಎಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ಈ ಮೈಟೋಕಾಂಡ್ರಿಯಾ ಇದೆಯಲ್ವಾ, ಇದ್ರ ಮೇನ್ ಫಂಕ್ಷನ್ ಏನು, ಯಾಕೆ ಭಗವಂತ ನಮ್ಮ ಜೀವಕೋಶಗಳಿಗೆ ಮೈಟೋಕಾಂಡ್ರಿಯಾವನ್ನು ಕೊಟ್ಟ? ನೋಡಿ, ನಮ್ಮ ದೇಹದಲ್ಲಿ ಈ ಮೈಟೋಕಾಂಡ್ರಿಯಾ ಯಾವ ರೀತಿ ಕಾರ್ಯಗಳನ್ನು ಮಾಡುತ್ತೆ. ಸೊ ಒಂದೊಂದೇ ಚರ್ಚೆ ಮಾಡ್ತಾ ಹೋಗೋಣ ನಾವು. ಫಸ್ಟ್, ಮೈಟೋಕಾಂಡ್ರಿಯಾದ ಪ್ರಮುಖವಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ನಮಗೆ ಏನು ಕೆಲಸ ಮಾಡಲಿಕ್ಕೆ ಏನು ಬೇಕು, ಶಕ್ತಿ ಬೇಕು. ಶಕ್ತಿಯನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಮೊದಲನೇ ಕೆಲಸ ಇದ್ರದ್ದು, ಶಕ್ತಿಯ ಉತ್ಪಾದನೆ. ಇಟ್ಸ್ ಪ್ರೊಡ್ಯೂಸ್ ಎನರ್ಜಿ. ಸೊ ಎರಡನೇದು, ದಟ್ ಇಸ್ ಶಕ್ತಿಯ ಸಂಗ್ರಹಣೆ ಮಾಡುತ್ತೆ. ಶಕ್ತಿಯನ್ನು ಏನು ಮಾಡುತ್ತೆ, ಸ್ಟೋರ್ ಮಾಡುತ್ತೆ. ಶಕ್ತಿಯನ್ನು ಏನು ಮಾಡುತ್ತೆ, ಸಂಗ್ರಹಣೆ ಮಾಡುತ್ತೆ. ನೆಕ್ಸ್ಟ್ ಮೂರನೇದು, ಶಕ್ತಿಯನ್ನು ಏನು ಮಾಡುತ್ತೆ, ಬಳಕೆ ಮಾಡುತ್ತೆ. ಶಕ್ತಿಯನ್ನು ಏನು ಮಾಡುತ್ತೆ, ಅದು ಬಳಕೆ ಮಾಡುತ್ತೆ. ಶಕ್ತಿಯನ್ನು ಬಳಕೆ ಮಾಡುತ್ತೆ. ನಾಲ್ಕನೇದು, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಅಪೋಪ್ಟೋಸಿಸ್ ಅಂತ. ಅಪೋಪ್ಟೋಸಿಸ್ ಇದು ಪ್ರಮುಖವಾಗಿರ್ತಕ್ಕಂಥ 4 ಕೆಲಸಗಳು. ತುಂಬಾ ಇಂಪಾರ್ಟೆಂಟು. ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊತಾ ಹೋಗೋಣ ಸ್ನೇಹಿತರೆ. ಕ್ಲಿಯರ್? ನೋಡಿ, ನಮಗೆ ಆಲ್ರೆಡಿ ಒಂದು ಜೀವಕೋಶ ಅಂದರೆ ಗೊತ್ತಿದೆ. ಇದು ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಜೀವಕೋಶ. ಇಡೀ ಜೀವಕೋಶವನ್ನು ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಆ ಜೀವಕೋಶದ ಒಳಗಡೆ ಇರತಕ್ಕಂತಹ ನ್ಯೂಕ್ಲಿಯಸ್. ನೆಕ್ಸ್ಟ್ ಈ ನ್ಯೂಕ್ಲಿಯಸ್, ನೆಕ್ಸ್ಟ್ ಮೇಲ್ಗಡೆ ಇರತಕ್ಕಂಥದ್ದು ಕೋಶಪೊರೆ. ಈ ಕೋಶಪೊರೆಯ ಒಳಗಡೆ ಏನಿದೆ, ಕೋಶಪೊರೆಯ ಒಳಗಡೆ ಏನಿದೆ, ಆ ಕಂಪ್ಲೀಟ್ ಭಾಗವನ್ನು ನಾವೇನಂತ ಕರಿತೀವಿ, ಕೋಶರಸ, ಸೈಟೋಪ್ಲಾಸಮ್ ಅಂತ ಕರಿತೀವಿ. ಸೈಟೋಪ್ಲಾಸಮ್, ಇವೆಲ್ಲ ಕೂಡ ಸೈಟೋಪ್ಲಾಸಮ್. ಇನ್ಕ್ಲೂಡ್ ನ್ಯೂಕ್ಲಿಯಸನ್ನು ಹಾಕೊಂಡು ಕೂಡ ಸೈಟೋಪ್ಲಾಸಮ್. ಕೋಶರಸ, ಇದು ಕೋಶ ಕೇಂದ್ರ. ಈ ಕೋಶ ಕೇಂದ್ರ, ಈ ಕೋಶರಸದ ಒಳಗಡೆ ಇರತಕ್ಕಂಥ ಆರ್ಗನಲ್ಸ್, ಕಣದಂಗಗಳನ್ನು ಏನು ಮಾಡ್ತಾ ಇರುತ್ತೆ, ನಿಯಂತ್ರಣ ಮಾಡ್ತಾ ಇರುತ್ತೆ. ಬಟ್ ನಮಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಇರತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ, ಒಂದು ಜೀವಕೋಶದ ಒಳಗಡೆ ಇರತಕ್ಕಂಥ ಮೈಟೋಕಾಂಡ್ರಿಯಾ. ಸೊ ಮೈಟೋಕಾಂಡ್ರಿಯಾದ ಹೊರಗಡೆಯ ಪೊರೆ ಏನಾಗಿರುತ್ತೆ, ಅದು ನಯವಾಗಿರ್ತಕ್ಕಂಥ ಪೊರೆ ಆಗಿರುತ್ತೆ. ಒಳಗಡೆ ಏನಿದೆ ಆ ಪೊರೆ ಅನೇಕ ಮಡಿಕೆಗಳಿಂದ ಕೂಡಿರುತ್ತೆ. ಅದನ್ನು ಕ್ರಿಸ್ಟೆ ಅಂತ ಕರಿತೀವಿ. ಕ್ರಿಸ್ಟೆಯ ಒಳಗಡೆ ಏನಾಗಿರುತ್ತೆ ಅಂದರೆ ಮ್ಯಾಟ್ರಿಕ್ಸ್, ಒಂದು ರಾಸಾಯನಿಕಗಳಿಂದ ಅದೇನಾಗಿರುತ್ತೆ, ತುಂಬಿರುತ್ತೆ. ಇದು ನಮ್ಮ ಬ್ಯೂಟಿಫುಲ್ ಮೈಟೋಕಾಂಡ್ರಿಯಾ. ಈ ಮೈಟೋಕಾಂಡ್ರಿಯಾ ಶಕ್ತಿಯನ್ನು ಹೇಗೆ ಉತ್ಪತ್ತಿ ಮಾಡುತ್ತೆ, ಈ ಮೈಟೋಕಾಂಡ್ರಿಯಾ ಶಕ್ತಿಯನ್ನು ಹೇಗೆ ಸಂಗ್ರಹಣೆ ಮಾಡುತ್ತೆ, ಈ ಮೈಟೋಕಾಂಡ್ರಿಯಾದಿಂದ ಬರ್ತಕ್ಕಂಥ ಶಕ್ತಿ ನಮಗೆ ಹೇಗೆ ಬಳಕೆ ಆಗುತ್ತೆ, ಅಪ್ಟೋಟೋಸಿಸ್ ಈ ಕೆಲಸದಲ್ಲಿ ವಾಟ್ ಈಸ್ ದ ರೋಲ್ ಆಫ್ ಮೈಟೋಕಾಂಡ್ರಿಯಾ, ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಸಿಂಪಲ್, ನಮ್ಮ ದೇಹ 37.3 ಟ್ರಿಲಿಯನ್ ಸೆಲ್ಸ್ಗಳಿಂದ ಆಗಿದೆ. ಆ ಎಲ್ಲ ಜೀವಕೋಶಗಳಿಗೆ ಏನು ಬೇಕು, ಶಕ್ತಿ ಬೇಕೇ ಬೇಕು. ಪ್ರತಿಯೊಂದು ಕೆಲಸ ಮಾಡಬೇಕಂದ್ರೆ ಶಕ್ತಿ ಬೇಕೇ ಬೇಕು. ಆ ಶಕ್ತಿಗಾಗಿ ನಾವೇನು ಮಾಡ್ತೀವಿ, ಹೊರಗಡೆಯಿಂದ ಆಹಾರವನ್ನು ಪಡ್ಕೊಳ್ತೀವಿ. ಕ್ಲಿಯರ್? ಆ ಆಹಾರವನ್ನು ಏನು ಮಾಡ್ತೀವಿ ನಾವು, ಬಾಯಿಯ ಮೂಲಕ, ಅನ್ನನಾಳದ ಮೂಲಕ, ಜಠರದ ಮೂಲಕ, ಯಕೃತ್ ಮತ್ತು ಪ್ಯಾನ್ಕ್ರಿಯಾಸ್ನ ಸಹಾಯದಿಂದ ಸಣ್ಣ ಕರಳಿಗೆ ಕಳಿಸ್ತೀವಿ. ಸಣ್ಣ ಕರಳಿಗೆ ಹೋದಾಗ ಆಹಾರ ಏನು ಸಂಕೀರ್ಣ ಆಹಾರ ಇತ್ತು, ಅದು ಸರಳ ಆಹಾರವಾಗಿ ಸಣ್ಣ ಕರಳಲ್ಲಿ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗುತ್ತೆ. ಗ್ಲೂಕೋಸ್ ಆ ಸಣ್ಣ ಕರಳಲ್ಲಿ ಏನು ಗ್ಲೂಕೋಸ್ ಆಗಿ ಪರಿವರ್ತನೆ ಆಗತ್ತಲ್ವಾ, ಆ ಜೀರ್ಣ ಆಗಿರ್ತಕ್ಕಂಥ ಆಹಾರ ಅಂತ ಕರಿತೀವಿ. ಆ ಜೀರ್ಣ ಆಗಿರ್ತಕ್ಕಂಥ ಆಹಾರ ಸಣ್ಣ ಕರಳಲ್ಲಿರೋ ವಿಲ್ಲೈಗಳ ಮೂಲಕ ಎಲ್ಲಿಗೆ ಬಂದು ಸೇರುತ್ತೆ ಅಂದರೆ ಬ್ಯೂಟಿಫುಲ್ ಬ್ಲಡ್ಡಿಗೆ ಬಂದು ಸೇರುತ್ತೆ. ಅದು ರಕ್ತದಲ್ಲಿ ಯಾವ ಬ್ಲಡ್ಡಿಗೆ, RBCಗೆ ಬಂದು ಸೇರುತ್ತೆ. ಕೆಂಪು ರಕ್ತ ಕಣಗಳಿಗೆ ಬಂದು ಜೀರ್ಣವಾಗಿರ್ತಕ್ಕಂಥ ಆಹಾರ ನಮ್ಮ ಸಣ್ಣ ಕರುಳಿನ ನಮ್ಮ ಸ್ಮಾಲ್ ಇಂಟೆಸ್ಟೈನ್ನ ವಿಲ್ಲೆಗಳ ಮೂಲಕ ಗ್ಲೂಕೋಸ್ ರೂಪದಲ್ಲಿ ಬ್ಲಡ್ಡಿಗೆ ಬಂದು ಸೇರುತ್ತೆ. ಈ ಥರ ಆಹಾರ ಜೀರ್ಣವಾಗಿ ರಕ್ತಗತ ಆಗತ್ತೆ. ಇದು ಜೀರ್ಣಕ್ರಿಯೆಯಿಂದ. ಅದೇ ಸಂದರ್ಭದಲ್ಲಿ ಉಸಿರಾಟ ಕ್ರಿಯೆಯಿಂದ, ಯಾವ ಕ್ರಿಯೆಯಿಂದ, ಉಸಿರಾಟ ಕ್ರಿಯೆ, ರೆಸ್ಪಿರೇಷನಿಂದ
ಉಸಿರಾಟ ಕ್ರಿಯೆಯಿಂದ ಸಿಂಪಲ್ ಆಕ್ಸಿಜನ್ ಏನಿದೆ, ಉಸಿರಾಟ ಕ್ರಿಯೆಯಿಂದ ಏನು ಗಾಳಿಯ ಮೂಲಕ ಆಕ್ಸಿಜನ್ ಶ್ವಾಸಕೋಶಕ್ಕೆ ಬರುತ್ತೆ. ಶ್ವಾಸಕೋಶದಲ್ಲಿರ್ತಕ್ಕಂಥ ಆಲ್ವಿಯೋಲೈ ಗಾಳಿಯ ಗೂಡುಗಳ ಮೂಲಕ ಈ ಆಮ್ಲಜನಕ ಎಲ್ಲಿಗೆ ಸೇರುತ್ತೆ? ರಕ್ತಕ್ಕೆ. ರಕ್ತದ ಯಾವ ಭಾಗಕ್ಕೆ ಸೇರುತ್ತೆ? RBC ಕಣಗಳಲ್ಲಿ ಸೇರುತ್ತೆ. ಈ ಕಡೆ ಜೀರ್ಣಕ್ರಿಯೆಯಿಂದ ರಕ್ತಕ್ಕೆ ಗ್ಲೂಕೋಸ್ ಬಂದು ಸೇರಿತು. ಈ ಕಡೆಯಿಂದ ಉಸಿರಾಟ ಕ್ರಿಯೆಯಿಂದ ರಕ್ತಕ್ಕೆ ಏನು ಬಂತು? ಆಮ್ಲಜನಕ ಬಂದು ಸೇರುತ್ತೆ. ಈ ಥರ ಗ್ಲೂಕೋಸ್ ಮತ್ತು ಆಮ್ಲಜನಕ ಬ್ಯೂಟಿಫುಲ್ ನಮ್ಮ ಬ್ಲಡ್ ಅಂತಕ್ಕಂತಹ ಕೆಂಪು ರಕ್ತ ಕಣಗಳಲ್ಲಿ ಕುತ್ಕೊಂಡು ಟ್ರಾವೆಲ್ ಮಾಡುತ್ತೆ. ಇಡೀ ದೇಹದ ಎಲ್ಲ ಜೀವಕೋಶಗಳಿಗೂ ಟ್ರಾವೆಲ್ ಮಾಡುತ್ತೆ. ನೋಡಿ, ಈ RBCಯ ಮೂಲಕ ಏನು ರಕ್ತ ಕಣಗಳಿದೆ, ಆ ರಕ್ತ ಕಣಗಳು ಮತ್ತು ಈ RBCಯ ಮೂಲಕ ಈ ಗ್ಲೂಕೋಸ್ ಮತ್ತು ಆಮ್ಲಜನಕ ಏನಿದೆ ಅವು ಎಲ್ಲಿ ಎಂಟ್ರಿ ಆಗತ್ತೆ ಅಂದರೆ ಸಿಂಪಲ್ ಸೈಟೋಪ್ಲಾಸಮ್ ಅಂದರೆ ಕೋಶ ರಸಕ್ಕೆ ಎಂಟ್ರಿ ಆಗತ್ತೆ. ಕೋಶ ರಸಕ್ಕೆ ಎಂಟ್ರಿ ಆದಾಗ ಈ ಕೋಶ ರಸದಲ್ಲಿ ಗ್ಲೂಕೋಸ್ ಆಮ್ಲಜನಕದ ಸಹಾಯದಿಂದ ಪೈರುವೇಟ್ ಆಗಿ ವಿಭಜನೆ ಆಗತ್ತೆ. ಪೈರುವೇಟ್ ಇಲ್ಲೂ ಕೂಡ ಶಕ್ತಿ ಉತ್ಪತ್ತಿ ಆಗತ್ತೆ. ನೆಕ್ಸ್ಟ್ ಈ ಕೋಶರಸದಲ್ಲಿ ಏನು ಪೈರುವೇಟ್ ಆಗಿ ವಿಭಜನೆ ಆಯ್ತಲ್ವಾ, ಆ ಪೈರುವೇಟ್ ಮತ್ತು ಕೋಶರಸದ ಮೂಲಕ ಎಲ್ಲಿಗೆ ಎಂಟ್ರಿ ಆಗತ್ತೆ? ಬ್ಯೂಟಿಫುಲ್ ಮೈಟೋಕಾಂಡ್ರಿಯಕ್ಕೆ ಈ ಪೈರುವೇಟ್ ಮತ್ತು ಆಕ್ಸಿಜನ್ ಎರಡೂ ಕೂಡ ಎಂಟ್ರಿ ಆಗತ್ತೆ. ಈ ಮೈಟೋಕಾಂಡ್ರಿಯದಲ್ಲಿರ್ತಕ್ಕಂತಹ ಕ್ರಿಸ್ಟೆಗಳೇನಿದೆ, ಈ ಕ್ರಿಸ್ಟೆಗಳು ಈ ಪೈರುವೇಟನ್ನು ಆಮ್ಲಜನಕದ ಸಹಾಯದಿಂದ ಉತ್ಕರ್ಷಣೆ ಮಾಡತ್ತೆ, ಆಕ್ಸಿಡೈಸ್ಡ್ ಮಾಡತ್ತೆ, ಬರ್ನ್ ಮಾಡಿ ATP ರೂಪದಲ್ಲಿ ಎನರ್ಜಿಯನ್ನು ಏನು ಮಾಡುತ್ತೆ? ಪ್ರೊಡ್ಯೂಸ್ ಮಾಡುತ್ತೆ. ATP ರೂಪದಲ್ಲಿ ಎನರ್ಜಿಯನ್ನು ಉತ್ಪಾದನೆ ಮಾಡಿ ಸಂಗ್ರಹಣೆ ಮಾಡುತ್ತೆ. ಒಂದು ಗ್ಲೂಕೋಸ್ ಅಣು ನಮ್ಮ ಮೈಟೋಕಾಂಡ್ರಿಯದಲ್ಲಿ ಮತ್ತು ನಮ್ಮ ಕೋಶ ರಸದಲ್ಲಿ ಮತ್ತು ಮ್ಯಾಟ್ರಿಕ್ಸ್ನಲ್ಲಿ ಉತ್ಕರ್ಷಣೆ ಆಗಿ ಎಷ್ಟು ATPಗಳನ್ನು ಹೊರಗಡೆ ಹಾಕತ್ತೆ ಅಂದರೆ ಥಿಯರಿಟಿಕಲ್ ಆಗಿ ಸೈದ್ಧಾಂತಿಕವಾಗಿ 38 ATPಗಳನ್ನು ಹೊರಗಡೆ ಹಾಕತ್ತೆ. ಅಂದರೆ ಉತ್ಪತ್ತಿ ಮಾಡುತ್ತೆ 38. ಒಂದು ಗ್ಲೂಕೋಸ್ ಅಣು 38 ATPಗಳನ್ನು ಮೈಟೋಕಾಂಡ್ರಿಯಾ, ಕೋಶರಸ ಮತ್ತು ಮ್ಯಾಟ್ರಿಕ್ಸ್ನ ಸಹಾಯದಿಂದ ಏನು ಮಾಡುತ್ತೆ? ಉತ್ಪತ್ತಿ ಮಾಡುತ್ತೆ. ಈ ATP ರೂಪದಲ್ಲಿ ನಮ್ಮ ದೇಹದಲ್ಲಿ ಸಂಗ್ರಹಣೆ ಆಗತ್ತೆ, ಶಕ್ತಿ ಎನರ್ಜಿ ಸಂಗ್ರಹಣೆ ಆಗತ್ತೆ. ಈ ಎನರ್ಜಿಯನ್ನು ನಾವು ATP ರೂಪದಲ್ಲಿರ್ತಕ್ಕಂಥ ಎನರ್ಜಿಯನ್ನು ಬಳಸ್ಕೊಂಡು ನಾವು ಮಾಡೋ ಕೆಲಸನೂ ಮಾಡ್ತೀವಿ, ಮಾಡಬಾರ್ದು ಕೆಲಸನೂ ಕೂಡ ಮಾಡ್ತೀವಿ. ಕ್ಲಿಯರ್? ಹಾಗಾಗಿ ನಮ್ಮ ದೇಹದಲ್ಲಿ ಎನರ್ಜಿ ಯಾವ ರೂಪದಲ್ಲಿ ಸಂಗ್ರಹಣೆ ಆಗುತ್ತೆ ಅಂದರೆ ATP. ಅದನ್ನೇ ನಾವು ಅಡಿನೋಸಿನ್ ಇದೊಂದು ಹಾರ್ಮೋನ್. ನೆಕ್ಸ್ಟ್ 3 ನೆಕ್ಸ್ಟ್ ಫಾಸ್ಫೇಟ್ ಇದೆ ಎನರ್ಜಿ ಮಾಲಿಕ್ಯೂಲ್. ಯಾವುದು ಅಂದರೆ ಫಾಸ್ಫೇಟ್ ಈಸ್ ಎನರ್ಜಿ ಮಾಲಿಕ್ಯೂಲ್ಸ್. ಓಕೆ, ಈ ಥರ ಅಡಿನೋಸಿನ್ ಟ್ರೈಫಾಸ್ಫೇಟ್ ರೂಪದಲ್ಲಿ ಮೈಟೋಕಾಂಡ್ರಿಯಾ ಆಮ್ಲಜನಕದ ಸಹಾಯದಿಂದ ಗ್ಲೂಕೋಸನ್ನು ಉತ್ಕರ್ಷಣೆ ಮಾಡಿ ATP ರೂಪದಲ್ಲಿ ಶಕ್ತಿಯನ್ನು ಏನು ಮಾಡುತ್ತೆ? ಸಂಗ್ರಹಣೆ ಮಾಡುತ್ತೆ. ಆ ATP ರೂಪದಲ್ಲಿರ್ತಕ್ಕಂತಹ ಶಕ್ತಿಯನ್ನು ನಮ್ಮ ದೇಹದ ಜೀವಕೋಶಗಳೇನು ಮಾಡ್ಕೊಳ್ಳುತ್ತೆ? ಬಳಸ್ಕೊಳ್ಳುತ್ತೆ. ನೋಡಿ, ಹಾಗಾದರೆ ಶಕ್ತಿ ಉತ್ಪಾದನೆ ಎಲ್ಲಾಗತ್ತೆ? ನಮ್ಮ ಕೋಶರಸ, ಮೈಟೋಕಾಂಡ್ರಿಯಾದ ಒಳಗಡೆ ಇರತಕ್ಕಂಥ ಮ್ಯಾಟ್ರಿಕ್ಸ್ನಲ್ಲಿ ಆಗತ್ತೆ. ಕ್ಲಿಯರ್? ನಮ್ಮ ಕ್ರಿಸ್ಟೆ ಏನಿದೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲಾಗತ್ತೆ ಅಂದರೆ ಕ್ರಿಸ್ಟೆಯಲ್ಲಿ ಆಗತ್ತೆ. ಓಕೆ, ಈ ಥರ ಕ್ರಿಸ್ಟೆ, ಮ್ಯಾಟ್ರಿಕ್ಸ್ ಮತ್ತು ಕೋಶರಸದಲ್ಲಿ ಗ್ಲೂಕೋಸ್ ಆಮ್ಲಜನಕದ ಸಹಾಯದಿಂದ ಉತ್ಕರ್ಷಣೆಯಾಗಿ ATP ರೂಪದಲ್ಲಿ ಶಕ್ತಿ ಉತ್ಪಾದನೆ ಆಗತ್ತೆ. ಅದೇ ಶಕ್ತಿನೇ ATP ರೂಪದಲ್ಲಿ ಸಂಗ್ರಹಣೆ ಆಗತ್ತೆ. ಆ ATP ರೂಪದಲ್ಲಿ ಸಂಗ್ರಹಣೆ ಆಗಿರ್ತಕ್ಕಂಥ ಶಕ್ತಿ ಏನಿದೆ, ಆ ಶಕ್ತಿಯನ್ನು ನಮ್ಮ ಸ್ನಾಯು ಕೋಶಗಳು ಅಂದರೆ ನಮ್ಮ ಮಸಲ್ ಸೆಲ್ಸ್ಗಳು ಬಳಸ್ಕೊಂಡು ಅದು ಹಿಗ್ಗುವುದು ಮತ್ತು ಕುಗ್ಗುವುದು, ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಷನ್ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ನರಕೋಶಗಳೇನಿದೆ, ನರ್ವ್ ಸೆಲ್ಗಳು, ಆ ನರಕೋಶಗಳು ಅದೇ ATP ಮಾಲಿಕ್ಯೂಲ್ಸ್ಗಳನ್ನು ಬಳಸ್ಕೊಂಡು ಪ್ರೇರಣೆ ಮತ್ತು ಪ್ರಚೋದನೆ, ನರ್ವ್ ಇಂಪಲ್ಸಸ್ಗಳನ್ನು ಅಲ್ಲಿಂದ ಇಲ್ಲಿಂದ ಪ್ರಸಾರ ಮಾಡ್ತಾ ಇರುತ್ತೆ. ಅಷ್ಟೇ ಅಲ್ಲ, ರಾಸಾಯನಿಕ ವಸ್ತುಗಳ ಹೊಸ ಸಂಶ್ಲೇಷಣೆಯೂ ಕೂಡ ಆಗ್ತಾ ಇರುತ್ತೆ. ನೋಡಿ, ಇಲ್ಲಿ ಎಷ್ಟು ಕ್ವಶನ್ ಬರುತ್ತೆ ನೋಡಿ. ಆಮ್ಲಜನಕವನ್ನು ತೆಗೆದುಕೊಂಡಂತಹ ಜೀವಕೋಶದ ಕಣದಂಗ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಮೈಟೋಕಾಂಡ್ರಿಯಾ. ಯಾಕೆ ತಗೊಳ್ತಪ್ಪ ಅಂತ ಕೇಳಿದ್ರೆ ಗ್ಲೂಕೋಸನ್ನು ಉತ್ಕರ್ಷಣೆ ಮಾಡಲಿಕ್ಕೆ ಈ ಮೈಟೋಕಾಂಡ್ರಿಯಾ ಜೀವಕೋಶದಲ್ಲಿ ಆಮ್ಲಜನಕವನ್ನು ತಗೊಳ್ತು.
ಯಾರು ಆಮ್ಲಜನಕ ತಗೊಳ್ತಾರೋ ಅದನ್ನು ಉಸಿರಾಡ್ತಾರೆ ಅಂತ ಹೇಳ್ತೀವಲ್ವ, ಹಾಗೆ ನಮ್ಮ ಜೀವಕೋಶದ ರೆಸ್ಪಿರೇಟರಿ ಸೈಟ್ ಉಸಿರಾಟದ ಕೋಶ ಆರ್ ಕಣದಂಗ ಯಾವುದಪ್ಪ ಅಂತ ಕೇಳಿದ್ರೆ, ಯಾವುದು ಆಮ್ಲಜನಕ ತಗೊಳುತ್ತೋ ಅದನ್ನೇ ಉಸಿರಾಟದ ಕಣದಂಗ ಅಂತ ಕರಿತೀವಿ. ನಾವು ಮೈಟೋಕಾಂಡ್ರಿಯಾವನ್ನು ಉಸಿರಾಟದ ಕಣದಂಗ ಅಂತ ಕರಿತೀವಿ. ಮೈಟೋಕಾಂಡ್ರಿಯಾ ಯಾಕೆ ಆಮ್ಲಜನಕನ ತಗೊಳುತ್ತೆ ಅಂತ ಹೇಳಿದ್ರೆ, ಗ್ಲೂಕೋಸನ್ನು ಉತ್ಕರ್ಷಣೆ ಮಾಡಿ ATP ರೂಪದಲ್ಲಿ ಶಕ್ತಿಯನ್ನು ಉತ್ಪತ್ತಿ ಮಾಡಲಿಕ್ಕೆ ಇದು ಆಮ್ಲಜನಕವನ್ನು ತಗೊಳ್ಳೋದ್ರಿಂದ ಇದಕ್ಕೆ ನಾವು ರೆಸ್ಪಿರೇಟರಿ ಸೈಟ್ ಆರ್ ಉಸಿರಾಟದ ಕೇಂದ್ರ ಆರ್ ಉಸಿರಾಟದ ಕಣದಂಗ ಅಂತ ಕರಿತೀವಿ. ಇದು ಆಮ್ಲಜನಕವನ್ನು ತಗೊಂಡು ಗ್ಲೂಕೋಸನ್ನು ಉತ್ಕರ್ಷಣೆ ಮಾಡಿ ATP ರೂಪದಲ್ಲಿ ಶಕ್ತಿಯನ್ನು ಉತ್ಪತ್ತಿ ಮಾಡೋದ್ರಿಂದ ಇದನ್ನು ಶಕ್ತಿ ಉತ್ಪಾದನಾ ಕೇಂದ್ರ ಅಂತಲೂ ಕೂಡ ಕರಿತೀವಿ. ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ. ಪವರ್ ಹೌಸ್ ಆಫ್ ಸೆಲ್ ಅಂತಲೂ ಕೂಡ ಕರಿತೀವಿ. ಯಾವುದನ್ನು? ಮೈಟೋಕಾಂಡ್ರಿಯಾನ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಅಷ್ಟೇ ಅಲ್ಲ, ಈ ಮೈಟೋಕಾಂಡ್ರಿಯಾದ ಒಳಗಡೆ ಇರತಕ್ಕಂಥ ಮಡಿಕೆಗಳ ಒಳಗಡೆ ಇರತಕ್ಕಂಥ ಏನು ಈ ಮ್ಯಾಟ್ರಿಕ್ಸ್ ಇದೆ, ಈ ಮ್ಯಾಟ್ರಿಕ್ಸಲ್ಲಿ ಅತಿ ಹೆಚ್ಚು ರಾಸಾಯನಿಕಗಳಿದೆ. DNA, RNA, ಕಿಣ್ವಗಳು, ಅತಿ ಹೆಚ್ಚು ರಾಸಾಯನಿಕಗಳಿರೋದ್ರಿಂದ ಈ ಒಂದು ಕಣದಂಗವನ್ನು ನಾವು ಕೆಮಿಕಲ್ ಫ್ಯಾಕ್ಟರಿ, ನಮ್ಮ ಜೀವಕೋಶದ ರಾಸಾಯನಿಕ ಕಾರ್ಖಾನೆ ಅಂತಲೂ ಕೂಡ ಕರಿತೀವಿ. ರಾಸಾಯನಿಕ ಕಾರ್ಖಾನೆ ಅಂತ ಕರಿತೀವಿ. ರಾಸಾಯನಿಕ ಕಾರ್ಖಾನೆ. ಮೈಟೋಕಾಂಡ್ರಿಯಾ ಗ್ಲೂಕೋಸನ್ನು ಆಮ್ಲಜನಕದ ಸಹಾಯದಿಂದ ಉತ್ಕರ್ಷಣೆ ಮಾಡಿದ ನಂತರ ಬರ್ತಕ್ಕಂಥ ವಸ್ತುಗಳು ಯಾವುದಪ್ಪ ಅಂತ ಕೇಳಿದರೆ, ಯಾವುದೇ ವಸ್ತು ಇರಲಿ ಅದು ಉತ್ಕರ್ಷಣೆ ಆದಮೇಲೆ ಬರ್ತಕ್ಕಂಥದ್ದು ಯಾವುದು? ಕಾರ್ಬನ್ ಡೈಆಕ್ಸೈಡ್, ವಾಟರ್ ಆ್ಯಂಡ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಎನರ್ಜಿ. ಎನರ್ಜಿ ಯಾವ ಫಾರ್ಮಲ್ಲಿ ಇರುತ್ತೆ ಅಂತ ಕೇಳಿದ್ರೆ ATP ರೂಪದಲ್ಲಿ ಎನರ್ಜಿ ಇರುತ್ತೆ. ನೋಡಿ, ಇಷ್ಟು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ದ ಫಂಕ್ಷನ್ ಆಫ್ ಮೈಟೋಕಾಂಡ್ರಿಯಾ. ಅತಿ ಹೆಚ್ಚು ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಶ್ನೆಗಳು ಅರೈಸ್ ಆಗದೆ ಇಲ್ಲಿ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ನೆಕ್ಸ್ಟ್ ನಂಬರ್ ಆಫ್ ಮೈಟೋಕಾಂಡ್ರಿಯಾ ಅಂದರೆ ಯಾವ ಜೀವಕೋಶಗಳಲ್ಲಿ ನಮ್ಮ ದೇಹದಲ್ಲಿ ಮೈಟೋಕಾಂಡ್ರಿಯಾಗಳ ಸಂಖ್ಯೆ ಜಾಸ್ತಿ ಇದೆ ಅಂತ ಕೇಳಿದ್ರೆ ಸಿಂಪಲ್, ಆಲ್ರೆಡಿ ಹೇಳಿದ್ದೀನಿ ನಾನು. ಸ್ನಾಯು ಕೋಶಗಳಲ್ಲಿ ಏನು ಮಸಲ್ಸ್ ಸೆಲ್ ಇದೆ, ಆ ಮಸಲ್ ಸೆಲ್ಸಲ್ಲಿ ಅತಿ ಹೆಚ್ಚು ಮೈಟೋಕಾಂಡ್ರಿಯಾ ಇದೆ. ನೆಕ್ಸ್ಟ್ ದಟ್ ಇಸ್ ದ ಲಿವರ್, ಯಕೃತ್ ಅಂತ ಏನು ಕರಿತೀವಿ, ಪಿತ್ತಕೋಶ ಅಂತ ಏನು ಕರಿತೀವಿ. ಆ ಯಕೃತ್ನಲ್ಲಿ ದಟ್ ಇಸ್ ಲಿವರ್ನಲ್ಲಿ ನಮ್ಮ ಮೈಟೋಕಾಂಡ್ರಿಯಾಗಳ ಸಂಖ್ಯೆ ಏನಾಗಿರುತ್ತೆ? ತುಂಬ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದಾದ ನಂತರ ನಾವು ಈ ಎಕ್ಸಾಂಪಲ್ ಹೇಳಿದ್ವಿ, ನಾವು ಮೈಟೋಕಾಂಡ್ರಿಯಾಗಳು ಗ್ಲೂಕೋಸನ್ನು ಉತ್ಕರ್ಷಣೆ ಮಾಡಿ ಆಮ್ಲಜನಕದ ಸಹಾಯದಿಂದ ಶಕ್ತಿಯನ್ನು ATP ರೂಪದಲ್ಲಿ ಉತ್ಪತ್ತಿ ಮಾಡುತ್ತದೆ. ಹಾಗಾದರೆ ATP ರೂಪದಲ್ಲಿ ಶಕ್ತಿ ಉತ್ಪತ್ತಿ ಆಯಿತು. ಈ ATPಯಲ್ಲಿ A ಅನ್ನೋದು ಒಂದು ಹಾರ್ಮೋನ್, ಅದು ಅಡಿನೋಸಿನ್ ಅಂತಕ್ಕಂಥ ಒಂದು ಹಾರ್ಮೋನ್. T ಅಂತಕ್ಕಂಥದ್ದು ಟ್ರೈ 3, P ಅಂತಕ್ಕಂಥದ್ದು ಬ್ಯೂಟಿಫುಲ್ ಫಾಸ್ಫೇಟ್ ಅಂತ, ಫಾಸ್ಫೇಟ್. ಹಾಗಾದರೆ ಅಡಿನೋಸಿನ್ಸ್ ಅಂತಕ್ಕಂಥ ಒಂದು ಹಾರ್ಮೋನ್ 3 ಫಾಸ್ಫೇಟ್ಗಳನ್ನು ಇಟ್ಕೊಂಡಾಗ ನಮಗೆ ಎನರ್ಜಿ ಸಿಗುತ್ತೆ. ಹಾಗಾಗಿ ಇದನ್ನು ಎನರ್ಜಿ ಕಾಯಿನ್ ATPಯನ್ನು ನಮ್ಮ ಜೀವಕೋಶದ ಒಳಗಡೆ ಶಕ್ತಿಯ ನಾಣ್ಯ ಅಂತ ಕರಿತೀವಿ. ಈ ಎನರ್ಜಿ ಕಾಯಿನ್ ATPಯನ್ನು ನಮ್ಮ ಮಸಲ್ಸ್ ಅಂದರೆ ನಮ್ಮ ಸ್ನಾಯು ಕೋಶಗಳು ಬಳಸ್ಕೊಳ್ತಾ ಇದೆ ಅಂತ. ಸ್ನಾಯು ಕೋಶಗಳಿಗೆ ಏನು ಬೇಕು? ಶಕ್ತಿ ಬೇಕು, ಎನರ್ಜಿ ಯಾರ ತಗ ಇದೆ? ಅಡಿನೋಸಿನ್ ಇದರ ಹತ್ರ ಇಲ್ಲ. 3 ಫಾಸ್ಫೇಟ್ ಇದೆ ಅಲ್ವಾ, ಆ 3 ಫಾಸ್ಫೇಟಲ್ಲಿ ಫಾಸ್ಫೇಟ್ಗಳು ಎನರ್ಜಿ ಆಗಿದೆ ಸ್ನೇಹಿತರೆ. ATPಯನ್ನು ಸ್ನಾಯು ಕೋಶಗಳು ಬಳಸ್ಕೋತಾ ಇದೆ ಅಂದರೆ ATPಯಲ್ಲಿರ್ತಕ್ಕಂಥ ಒಂದು ಫಾಸ್ಫೇಟ್ ಗ್ರೂಪನ್ನು ಬಳಸ್ಕೊಳತ್ತೆ. ಹಾಗಾಗಿ ಅಡಿನೋಸಿನ್ ಒಂದು ಹೋಯ್ತಲ್ಲ, ಅವಾಗ 2 ಉಳಿತಲ್ಲ. ATP ಒಂದು ಎನರ್ಜಿಯನ್ನು ನಮ್ಮ ಸ್ನಾಯು ಕೋಶಗಳಿಗೋ, ಲಿವರ್ ಕೋಶಗಳಿಗೋ, ನರಕೋಶಗಳಿಗೋ ಬಿಟ್ಕೊಟ್ಟು ಏನಾಗಿ ಪರಿವರ್ತನೆ ಆಗತ್ತೆ? ADP ಆಗಿ ಪರಿವರ್ತನೆ ಆಗತ್ತೆ. ಮತ್ತೆ ADP ನಮ್ಮ ಮೈಟೋಕಾಂಡ್ರಿಯಾದ ಹತ್ರ ಬಂದು ಮೈಟೋಕಾಂಡ್ರಿಯಾದಲ್ಲಿ ಗ್ಲೂಕೋಸನ್ನು ಉತ್ಕರ್ಷಣೆ ಮಾಡಿ ಆಮ್ಲಜನಕದ ಸಹಾಯದಿಂದ ಫಾಸ್ಫೇಟನ್ನು ಪಡ್ಕೊಂಡು ಮತ್ತೇನಾಗತ್ತೆ? ಅದು ATP ಆಗತ್ತೆ. ಇದು ಖಾಲಿ ಬ್ಯಾಟ್ರಿ, ದಿಸ್ ಈಸ್ ಚಾರ್ಜ್ಡ್ ಬ್ಯಾಟ್ರಿ. ಬ್ಯಾಟ್ರಿಯನ್ನು ಚಾರ್ಜ್ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಕಣದಂಗ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಮೈಟೋಕಾಂಡ್ರಿಯಾ. ಓಕೆ, ಹಾಗಾಗಿ ಅಡಿನೋಸಿನ್ ಟ್ರೈಫಾಸ್ಫೇಟ್, ಅಡಿನೋಸಿನ್ ಡೈಫಾಸ್ಫೇಟ್ ಎನರ್ಜಿಯನ್ನು ಕೊಟ್ಟ ಆದ ನಂತರ ATP ಏನಾಗಿ ಪರಿವರ್ತನೆ ಆಗತ್ತೆ ಅಂದರೆ ADP ಆಗಿ ಪರಿವರ್ತನೆ ಆಗತ್ತೆ. ಕ್ಲಿಯರ್? ಇದು ಶಕ್ತಿಯನ್ನು ಹೊತ್ಕೊಂಡು ಹೋಗ್ತಕ್ಕಂತಹ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಅಣು. ಶಕ್ತಿಯನ್ನು ಕೊಟ್ಟ ನಂತರ ಮತ್ತೆ ಶಕ್ತಿಗಾಗಿ ಮೈಟೋಕಾಂಡ್ರಿಯಾಕ್ಕೆ ಬರ್ತಾ ಇರತಕ್ಕಂತಹ ಕಣ ಸ್ನೇಹಿತರೆ. ಈ ಥರ ನಮ್ಮ ಮೈಟೋಕಾಂಡ್ರಿಯಾದ ಬಗ್ಗೆ ಅನೇಕ ಬ್ಯೂಟಿಫುಲ್ ಪ್ರಶ್ನೆಗಳು ಬರುತ್ತೆ.
ನೆಕ್ಸ್ಟ್ ಜೀವಕೋಶದ ಮತ್ತೊಂದು ಪ್ರಮುಖವಾಗಿರ್ತಕ್ಕಂತಹ ಕಣದಂಗ ಯಾವುದಪ್ಪ ಅಂತ ಕೇಳಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ, ದಟ್ ಈಸ್ ದ ವ್ಯಾಕ್ಯೂಲ್ಸ್ ಅಂತ. ಓಕೆ, ಇದಕ್ಕೆಂತ ಕರಿತೀವಿ ನಾವು ರಸಧಾನಿ ಅಂತ ಕರಿತೀವಿ, ರಸಧಾನಿ ಅಂತ. ಕ್ಲಿಯರ್? ವ್ಯಾಕ್ಯೂಲ್ಸ್ ಆರ್ ರಸಧಾನಿ ಅಂತ ಕರಿತೀವಿ. ಏನು ರಸಧಾನಿ? ಏನಿಲ್ಲ, ಒಂದು ಪ್ರಾಣಿ ಜೀವಕೋಶ ಇರಲಿ, ಸಸ್ಯ ಜೀವಕೋಶ ಇರಲಿ. ನೋಡಿ, ಸಸ್ಯ ಜೀವಕೋಶ ಯಪ್ಪ ಸಖತ್ ದೊಡ್ಡದಿದೆ. ಒಂದು ಜೀವಕೋಶದ ಪ್ರಮುಖವಾಗಿ ಒಂದು 60-70% ಭಾಗನ ಈ ರಸಧಾನಿನೇ ವ್ಯಾಕ್ಯೂಲ್ಸೇ ಆಕ್ರಮಣ ಮಾಡಿಕೊಂಡಿದೆ. ಬಟ್ ಅದೇ ಪ್ರಾಣಿ ಜೀವಕೋಶಗಳಿಗೆ ಬಂದರೆ ನ್ಯೂಕ್ಲಿಯಸ್ ಇರುತ್ತೆ, ರಸಧಾನಿಗಳ ಸಂಖ್ಯೆ ಚಿಕ್ಕಕ್ಕಿರುತ್ತೆ. ನೋಡಿ, ಇದೊಂದು ಇಂಪಾರ್ಟೆಂಟ್ ಕ್ವಶನ್. ಪ್ರಾಣಿ ಜೀವಕೋಶಗಳಲ್ಲಿ ಸಣ್ಣ ಸಣ್ಣ ವ್ಯಾಕ್ಯೂಲ್ಸ್ಗಳು ಕಂಡುಬರುತ್ತೆ, ಸಸ್ಯ ಜೀವಕೋಶದಲ್ಲಿ ದೊಡ್ಡ ವ್ಯಾಕ್ಯೂಲ್ಸ್ ಕಂಡುಬರುತ್ತೆ. ಈ ವ್ಯಾಕ್ಯೂಲ್ಸನ್ನು ಫಸ್ಟ್ ಐಡೆಂಟಿಫೈ ಮಾಡಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಲೆವನ್ ಹ್ಯಾಕ್. ಲೆವನ್ ಹ್ಯಾಕ್. ಕ್ಲಿಯರ್? ಇವನೇ ಸಿಂಪಲ್ ಮೈಕ್ರೋಸ್ಕೋಪನ್ನು ಕಂಡುಹಿಡಿದು ಲಿವಿಂಗ್ ಸೆಲ್ಲನ್ನು ಫಸ್ಟ್ ಕಂಡುಹಿಡಿದಂಥ ವಿಜ್ಞಾನಿ ಏನಿದ್ದಾನೆ, ಇವನೇ ಮೊಟ್ಟ ಮೊದಲು ಒಂದು ಜೀವಕೋಶದ ಒಳಗಡೆ ಇರತಕ್ಕಂತಹ ದಟ್ ಈಸ್ ಯಾವುದನ್ನು ವ್ಯಾಕ್ಯೂಲ್ಸ್ ಆ ರಸಧಾನಿಗಳನ್ನು ಕಂಡುಹಿಡಿತಾನೆ ಸ್ನೇಹಿತರೆ. ನೋಡಿ, ಈ ರಸಧಾನಿಗಳಿದೆಯಲ್ವಾ, ಒಂದು ವಿಶೇಷವಾಗಿರ್ತಕ್ಕಂಥ ಪೊರೆಯಿಂದ ಆಗಿರುತ್ತೆ. ಆ ಪೊರೆ ಹೆಸರೇನಪ್ಪ ಅಂತ ಕೇಳಿದ್ರೆ ದಟ್ ಈಸ್ ಟೋನೋಪ್ಲಾಸ್ಟ್ ಅಂತ. ಆ ಪೊರೆಯ ಹೆಸರೇನಪ್ಪ ಅಂತ ಕೇಳಿದ್ರೆ ಟೋನೋಪ್ಲಾಸ್ಟ್. ಈ ಟೋನೋಪ್ಲಾಸ್ಟ್ ಎಂಬ ಪೊರೆಯಿಂದ ಆಗಿರ್ತಕ್ಕಂತಹ ಈ ರಸಧಾನಿ ಇದೆಯಲ್ವಾ, ಈ ರಸಧಾನಿಯಲ್ಲಿ ಸಿಂಪಲ್ ಈ ಜೀವಕೋಶಕ್ಕೆ ಬೇಕಾಗಿರತಕ್ಕಂಥ ಆಹಾರ ಸಂಗ್ರಹಣೆ ಆಗತ್ತೆ. ನೆಕ್ಸ್ಟ್ ಆ ಜೀವಕೋಶಕ್ಕೆ ಬೇಡವಾಗಿರ್ತಕ್ಕಂಥ ವಿಸರ್ಜನಾ ವಸ್ತುಗಳನ್ನು ಕೂಡ ಸಂಗ್ರಹಣೆ ಮಾಡುತ್ತೆ. ಹಾಗಾಗಿ ನಾವು ಈ ರಸಧಾನಿಯನ್ನು ಫುಡ್ ಸ್ಟೋರೇಜ್ ಯೂನಿಟ್ ಅಂತ ಕರಿತೀವಿ. ಫುಡ್ ಸ್ಟೋರೇಜ್ ಯೂನಿಟ್, ಕನ್ನಡದಲ್ಲಿ ಆಹಾರ ಸಂಗ್ರಹಣಾ ಕೊಠಡಿ ಅಂತ ಕರಿತೀವಿ. ಆಹಾರ ಸಂಗ್ರಹಣಾ ಕೊಠಡಿ, ಒಂದು ಜೀವಕೋಶದ ಆಹಾರ ಸಂಗ್ರಹಣಾ ಕೊಠಡಿ ಅಂತ ಯಾವುದನ್ನು ಕರಿತೀವಿ ಅಂದರೆ ನಾವು ರಸಧಾನಿಯನ್ನು ಕರಿತೀವಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ರಸಧಾನಿ ಏನಿದೆಯಲ್ವ, ರಸಧಾನಿ ಒಳಗಡೆ ನೀರಿನ ಅಂಶವನ್ನು ಇಟ್ಕೊಂಡು ಒಂದು ಜೀವಕೋಶ ಏನಿದೆ ಆ ಜೀವಕೋಶವನ್ನು ಅಂದರೆ ಹೊರಗಡೆ ಒಂದು ಪ್ರೆಷರನ್ನು ಹಾಕ್ತಾ ಇರುತ್ತೆ, ಒತ್ತಡ ಹಾಕಿ ಜೀವಕೋಶ ಕುಸಿಯದಂತೆ ಕಾಪಾಡ್ತಾ ಇರುತ್ತೆ. ಆ ಜೀವಕೋಶ ಕುಸಿಯದಂತೆ ಆ ರಸಧಾನಿ, ಆ ವ್ಯಾಕ್ಯೂಲ್ಸ್ ಏನು ಹೊರಮುಖವಾಗಿ ಹಾಕ್ತಕ್ಕಂಥ ಪ್ರೆಷರ್ ಏನಿದೆ ಆ ಪ್ರೆಷರನ್ನು ನಾವು ಟರ್ಗರ್ ಪ್ರೆಷರ್ ಅಂತ ಕರಿತೀವಿ ಸ್ನೇಹಿತರೆ. ಆ ಪ್ರೆಷರನ್ನು ನಾವು ಟರ್ಗರ್ ಒತ್ತಡ ಅಂತ ಕರಿತೀವಿ. ಹಾಗಾದರೆ ಟರ್ಗರ್ ಒತ್ತಡ ಜೀವಕೋಶದ ಯಾವ ಕಣದಂಗದಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ರೆ ರಸಧಾನಿಯಲ್ಲಿ ಟರ್ಗರ್ ಒತ್ತಡ ಕಂಡುಬರುತ್ತೆ. ಹಾಗಾಗಿ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ರಸಧಾನಿ ಇದು ಒಂದು ಆಹಾರ ಸಂಗ್ರಹಣಾ ಕೊಠಡಿ, ಫುಡ್ ಸ್ಟೋರೇಜ್ ರೂಮ್. ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಈ ರೂಮ್ ಯಾವ ಗೋಡೆಯಿಂದ ಆಗಿದೆ? ಟೋನೋಪ್ಲಾಸ್ಟ್ಗಳಿಂದ ಆಗಿದೆ. ಈ ಟೋನೋಪ್ಲಾಸ್ಟ್ನ ಒಳಗಡೆ ಆಹಾರನೂ ಸಂಗ್ರಹಣೆ ಆಗತ್ತೆ, ಆ ಜೀವಕೋಶಕ್ಕೆ ಬೇಡವಾಗಿರ್ತಕ್ಕಂಥ ವಿಸರ್ಜನಾ ವಸ್ತು ಕೂಡ ಸಂಗ್ರಹಣೆ ಆಗತ್ತೆ. ನೆಕ್ಸ್ಟ್ ಸಂಗ್ರಹಣೆ ಆಗೋದ್ರ ಜೊತೆಗೆ ತನ್ನಲ್ಲಿರ್ತಕ್ಕಂಥ ದ್ರವರೂಪದ ವಸ್ತುವನ್ನು ಹೊರಮುಖವಾಗಿ ಇದು ತಳ್ತಾ ಇರುತ್ತೆ, ತಳ್ಳಿಬಿಟ್ಟು ಒಂದು ಜೀವಕೋಶ ಕುಸಿಯದಂತೆ ಕಾಪಾಡ್ತಾ ಇರುತ್ತೆ. ಆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒತ್ತಡಕ್ಕೆ ನಾವೇನಂತ ಕರಿತೀವಿ? ಟರ್ಗರ್ ಪ್ರೆಷರ್ ಆರ್ ಟರ್ಗರ್ ಒತ್ತಡ ಅಂತ ಕರಿತೀವಿ ಸ್ನೇಹಿತರೆ. ಬಟ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ರಸಧಾನಿಗಳೇನಿದೆ ಅದು ಫುಡ್ ಸ್ಟೋರೇಜ್ ಯೂನಿಟ್, ಆಹಾರ ಸಂಗ್ರಹಣ ಮಾಡ್ತಕ್ಕಂಥ ಕೊಠಡಿ. ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ನೋಡಿ, ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಕಣದಂಗ, ನಮ್ಮ ಜೀವಕೋಶದಲ್ಲಿರ್ತಕ್ಕಂಥ ಅನೇಕ ಕಣದಂಗಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಕ್ಕಂಥ ಕಣದಂಗ ದಟ್ ಈಸ್ ದ ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸನ್ನು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ದಟ್ ಈಸ್ ರಾಬರ್ಟ್ ಬ್ರೌನ್. ಒಂದು ಜೀವಕೋಶದ ನ್ಯೂಕ್ಲಿಯಸನ್ನು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ರಾಬರ್ಟ್ ಬ್ರೌನ್. ನೋಡಿ, ಇಡೀ ನಮ್ಮ ದೇಹನ ಮೆದುಳು ಹೇಗೆ ನಿಯಂತ್ರಣ ಮಾಡುತ್ತೋ ಹಾಗೆ ಇಡೀ ಜೀವಕೋಶವನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಸ್ಟ್ರಕ್ಚರ್ ಏನಿದೆ ಇದನ್ನೇ ನಾವೇನಂತ ಕರಿತೀವಿ? ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸ್ ಎಲ್ಲಿರುತ್ತೆ ಅಂದರೆ ಹಿಂಗೆ ಜೀವಕೋಶದ ಒಳಗಡೆ ಈ ನ್ಯೂಕ್ಲಿಯಸ್ ಇರುತ್ತೆ. ನಿಮಗೆ ಬರೀ ನಾನು ನ್ಯೂಕ್ಲಿಯಸನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಆ ನ್ಯೂಕ್ಲಿಯಸನ್ನು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದರೆ ರಾಬರ್ಟ್ ಬ್ರೌನ್. ನಮಗೆ ಮೆದುಳು ಹೇಗೋ ನಮ್ಮ ದೇಹನ ನಿಯಂತ್ರಣ ಮಾಡುತ್ತೋ ಹಾಗೆ ಜೀವಕೋಶದಲ್ಲಿ ಇಡೀ ಜೀವಕೋಶವನ್ನು ಯಾವುದನ್ನು ನಿಯಂತ್ರಣ ಮಾಡ್ತಾ ಇರುತ್ತೆ ಆ ಜೀವಕೋಶದ ಕೋಶ ಕೇಂದ್ರ ಅಥವಾ ಆ ಜೀವಕೋಶದ ನ್ಯೂಕ್ಲಿಯಸ್ ಏನಿದೆ ಅದು ಇಡೀ ಜೀವಕೋಶವನ್ನು ಏನು ಮಾಡ್ತಾ ಇರುತ್ತೆ? ನಿಯಂತ್ರಣ ಮಾಡ್ತಾ ಇರುತ್ತೆ ಸ್ನೇಹಿತರೆ. ನೋಡಿ, ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಜೀವಕೋಶವನ್ನು ಬರ್ಕೊಳ್ಳೋಣ. ಅದರದ್ದು ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ನ್ಯೂಕ್ಲಿಯಸ್, ಇದು ಲೈಸೋಸೋಮನ್ನು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮನ್ನು, ಗಾಲ್ಗಿ ಕಾಂಪ್ಲೆಕ್ಸನ್ನು ನೋಡಿ ಎಲ್ಲ ಕಣದಂಗಗಳನ್ನು ಮ್ಯಾಕ್ಸಿಮಮ್
ಏನು ಮಾಡ್ತಾ ಇರುತ್ತೆ, ಇಲ್ಲಿಂದಲೇ ಈ ನ್ಯೂಕ್ಲಿಯಸ್ ಅದನ್ನು ನಿಯಂತ್ರಣ ಮಾಡ್ತಾ ಇರತ್ತೆ. ಹಾಗಾದರೆ ನಮಗೆ ಆಲ್ರೆಡಿ ನಾವು ಪ್ರೊಕ್ಯಾರಿಯೋಟಲ್ಲಿ ಯುಕ್ಯಾರಿಯೋಟಲ್ಲಿ ಹೇಳಿದ್ದೀವಿ, ಸತ್ಯ ನ್ಯೂಕ್ಲಿಯಸ್ಗಳು ಮಿಥ್ಯಾ ನ್ಯೂಕ್ಲಿಯಸ್ಗಳು ಮೀನ್ಸ್ ನ್ಯೂಕ್ಲಿಯೈಡ್ ಕೋಶ ಕೇಂದ್ರ ಪೊರೆ ಇಲ್ಲ, ಅಲ್ಲಿ ನೋಡಿದ್ದೀನಿ, ಅಲ್ಲಿ ನೋಡ್ಕೊಳ್ಳಿ. ಕ್ಲಿಯರ್. ಇಲ್ಲಿ ನಾನೀಗ ಯುಕ್ಯಾರಿಯೋಟ್ದ ಒಂದು ನ್ಯೂಕ್ಲಿಯಸ್ ಅಂತ ತಗೊಂಡಿದ್ದೀನಿ. ಕ್ಲಿಯರ್. ನೋಡಿ, ಈ ಯುಕ್ಯಾರಿಯೋಟ್ದ ನ್ಯೂಕ್ಲಿಯಸ್ಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಆಕಾರ ಇದೆ ಅಂದರೆ, ಈ ನ್ಯೂಕ್ಲಿಯಸ್ನ ಮೇಲೆ ಒಂದು ಮೆಂಬ್ರೇನ್ ಇದೆ. ಆ ಮೆಂಬ್ರೇನಿಗೆ ನಾವೇನಂತ ಕರಿತೀವಿ, ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಕರಿತೀವಿ. ನ್ಯೂಕ್ಲಿಯಸ್ನ ಮೇಲೆ ನ್ಯೂಕ್ಲಿಯಸ್ ಏನಿದೆ, ಆ ಕೋಶ ಕೇಂದ್ರ ಏನಿದೆ, ಆ ಕೋಶ ಕೇಂದ್ರದ ಮೇಲೆ ಒಂದು ಪೊರೆ ಇದೆ. ಅದಕ್ಕೆ ನಾವು ಕೋಶ ಕೇಂದ್ರ ಪೊರೆ ಅಂತ ಕರಿತೀವಿ. ಕೋಶ ಕೇಂದ್ರ ಪೊರೆ ಅಂತ ಕರಿತೀವಿ ಸ್ನೇಹಿತರೆ. ಓಕೆ, ಕೋಶ ಕೇಂದ್ರ ಪೊರೆ. ಈ ಕೋಶ ಕೇಂದ್ರ ಪೊರೆಯ ಒಳಗಡೆ ಏನು ಕೋಶ ಕೇಂದ್ರ ಇದೆ, ಇದರಲ್ಲಿ ಒಂದು ದ್ರವರೂಪದ ವಸ್ತು ಇದೆ. ಅದಕ್ಕೆ ಕೋಶ ಕೇಂದ್ರ ರಸ ಅಂತ ಕರಿತೀವಿ. ಕೋಶ ಕೇಂದ್ರ ರಸ, ಇಂಗ್ಲೀಷಲ್ಲಿ ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರಿತೀವಿ. ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರಿತೀವಿ. ನ್ಯೂಕ್ಲಿಯೋಪ್ಲಾಸಮ್. ಹಾಗಾದರೆ ನ್ಯೂಕ್ಲಿಯೋಪ್ಲಾಸಮ್ ಎಲ್ಲಿ ಇರುತ್ತೆ ಅಂದರೆ, ನ್ಯೂಕ್ಲಿಯರ್ ಮೆಂಬ್ರೇನ್ನ ಒಳಗಡೆ ನ್ಯೂಕ್ಲಿಯೋಪ್ಲಾಸಮ್ ಇರುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಈ ನ್ಯೂಕ್ಲಿಯೋಪ್ಲಾಸಮ್ ಇದೆಯಲ್ವಾ, ಈ ನ್ಯೂಕ್ಲಿಯೋಪ್ಲಾಸಮಲ್ಲಿ ಒಂದು ರೀತಿಯ ದಾರದಂತಹ ಎಳೆಗಳು ಕಂಡುಬರುತ್ತೆ. ದಾರದಂತಹ ಎಳೆಗಳಿಂದ ಸೂಕ್ಷ್ಮವಾಗಿ ಗಮನಿಸಿದಾಗ ದಾರದಂತಹ ಎಳೆಗಳು ಕಂಡುಬರುತ್ತೆ. ಆ ದಾರದಂತಹ ಎಳೆಗಳನ್ನು ನಾವು ಕ್ರೊಮ್ಯಾಟಿನ್ಗಳು ಅಂತ ಕರಿತೀವಿ. ಕ್ರೊಮ್ಯಾಟಿನ್. ಆ ದಾರದಂತಹ ಎಳೆಗಳನ್ನು ನಾವು ಕ್ರೊಮ್ಯಾಟಿನ್ ಅಂತ ಕರಿತೀವಿ. ನೋಡಿ, ಒಂದು ಜೀವಕೋಶ ಕೆಲಸ ಮಾಡ್ತಾ ಪ್ರೌಢಾವಸ್ಥೆಗೆ ಬರುತ್ತೆ. ಪ್ರೌಢಾವಸ್ಥೆಗೆ ಬಂದಾಗ ಪ್ರಾರಂಭದಲ್ಲಿ ಈ ನ್ಯೂಕ್ಲಿಯಸ್ ತನ್ನ ಸಂತತಿಯನ್ನು ಮುಂದುವರಿಸಲಿಕ್ಕೆ ವಿಭಜನೆ ಆಗಲಿಕ್ಕೆ ಪ್ರಾರಂಭ ಮಾಡುತ್ತೆ. ವಿಭಜನೆ ಒಡಿಲಿಕ್ಕೆ ಪ್ರಾರಂಭ ಮಾಡುತ್ತೆ. ಆ ನ್ಯೂಕ್ಲಿಯಸ್ ವಿಭಜನೆ ಆಗೋ ಸಂದರ್ಭದಲ್ಲಿ ಈ ಬಡ್ಡಿ ಮಗನ ಕ್ರೊಮ್ಯಾಟಿನ್ಗಳಿದಾವಲ್ವಾ, ಈ ಕ್ರೊಮ್ಯಾಟಿನ್ಗಳು ಇವು ಏನಾಗಿ ಕನ್ವರ್ಟ್ ಆಗತ್ತೆ ಅಂದರೆ ಕ್ರೋಮೋಝೋಮ್ಗಳಾಗಿ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಕ್ರೋಮೋಝೋಮ್ ದಟ್ ಇಸ್ ವರ್ಣತಂತುಗಳಾಗಿ ವಿಭಜನೆ ಆಗತ್ತೆ. ಕ್ರೋಮೋಝೋಮ್ಗಳಾಗಿ ವಿಭಜನೆ ಆಗುತ್ತೆ. ಗೊತ್ತಲ್ಲ ನಮಗೆ ಎಷ್ಟು ಕ್ರೋಮೋಝೋಮ್ ಇದೆ ಅಂದರೆ, ನಮ್ಮ ದೇಹದಲ್ಲಿ 23 ಜೊತೆ ಕ್ರೋಮೋಝೋಮ್ಗಳಿವೆ. ಡಿಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಝೋಮ್ಸ್. ಈ 23 ಜೊತೆ ಕ್ರೋಮೋಝೋಮಲ್ಲಿ ನಮ್ಮ ದೇಹದಲ್ಲಿ 22 ಜೊತೆ ಏನು ಕ್ರೋಮೋಝೋಮ್ ಇದೆ ದೇಹವನ್ನು ನಿರ್ಧಾರ ಮಾಡುತ್ತೆ. ದಟ್ ಈಸ್ ಆಟೋಝೋಮ್ಸ್ ಅಂತ ಕರಿತೀವಿ. ನನ್ನ ಮೂಗು ಹೀಗಿರಬೇಕು, ನನ್ನ ಕಣ್ಣು ಹೀಗಿರಬೇಕು, ನನ್ನ ಕಲರ್ ಹೀಗಿರಬೇಕು, ನನ್ನ ಕೂದಲು ಹಿಂಗಿರಬೇಕು, ನಮ್ಗೆ ಏನೇನು ರೋಗ ಬರಬೇಕು ದೇಹಕ್ಕೆ, ಅವೆಲ್ಲ 22 ಜೊತೆ ಕ್ರೋಮೋಝೋಮ್ಗಳು ನಿರ್ಧಾರ ಮಾಡುತ್ತೆ. ನೆಕ್ಸ್ಟ್ ಒಂದು ಜೊತೆ 23ರಲ್ಲಿ ಇನ್ನೊಂದು ಜೊತೆ ಕ್ರೋಮೋಝೋಮ್ ಇದೆಯಲ್ವಾ, ಅದು XX ಆಗಿದ್ದರೆ ಅದು ಲಿಂಗ ನಿರ್ಧಾರ ಮಾಡುತ್ತೆ, ಹೆಣ್ಣು ಅಂತ. ಇನ್ ಕೇಸ್ ಆ ಕ್ರೋಮೋಝೋಮ್ ಏನಾದರೂ XY ಆಗಿದ್ದರೆ ನಂತರ ಗಂಡು ಅಂತ ಅರ್ಥ. ಹಾಗಾಗಿ ಲಿಂಗವನ್ನು ನಿರ್ಧಾರ ಮಾಡ್ತಕ್ಕಂಥ ಕ್ರೋಮೋಝೋಮ್ಗಳು ಎಷ್ಟಿದಾವ, ಒಂದು ಜೊತೆ. ಅದು XX ಹಾಕಿದರೆ 27 ಜೊತೆಗೆ XX 23 ಜೊತೆ ಸೇರಿದ್ರೆ ಹೆಣ್ಣು ಮಗು. 22 ಏನಿದೆ ಅದ್ರ ಜೊತೆಗೆ XY ಮತ್ತೊಂದು ಸೇರಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಗಂಡು ಮಗು. ಬಟ್ ಪಕ್ಷಿಗಳಲ್ಲಿ ಉಲ್ಟಾ ಇರುತ್ತೆ. ಉಲ್ಟಾ ಅಂದರೆ ಏನಿಲ್ಲ, ಪಕ್ಷಿಗಳಲ್ಲಿ XX ಗಂಡು, XY ಹೆಣ್ಣು, ಅಷ್ಟೇನಿಲ್ಲ. ಕ್ಲಿಯರ್. ಹಾಗಾಗಿ ಈ ಒಂದು ಜೊತೆ ಕ್ರೋಮೋಝೋಮ್ ಲಿಂಗವನ್ನು ನಿರ್ಧಾರ ಮಾಡುತ್ತೆ. ಇದಕ್ಕೆ ಲಿಂಗ ನಿರ್ಧಾರಕ ಆಲೋಝೋಮ್ಸ್ ಅಂತ ಕರಿತೀವಿ. ಇದು ದೇಹನ ನಿರ್ಧಾರ ಮಾಡುತ್ತೆ. ಇದಕ್ಕೆ ನಾವು ಆಟೋಝೋಮ್ಸ್ಗಳಂತ ಕರಿತೀವಿ. ಈ ಥರ ಕ್ರೊಮ್ಯಾಟಿನ್ಗಳು ಒಂದು ನ್ಯೂಕ್ಲಿಯಸ್ ವಿಭಜನೆಯ ಸಂದರ್ಭದಲ್ಲಿ ಏನಾಗಿ ಪರಿವರ್ತನೆ ಆಗತ್ತೆ ಅಂದರೆ ಕ್ರೋಮೋಝೋಮ್ಗಳಾಗಿ ಪರಿವರ್ತನೆ ಆಗತ್ತೆ. ನಮ್ಮ ಆಸ್ಟ್ರೋಡ್ರಿಗೆ ಒಂಥರ, ಸರ್ ಕ್ರೋಮೋಝೋಮ್ ಹೆಂಗಿರುತ್ತೆ ಸರ್? ಸಿಂಪಲ್, ಈಸಿ. ನೋಡಿ, ಒಂದು ಸೆಂಟ್ರೋಮಿಯರಮ್ ಇರುತ್ತೆ, ಈ ಥರ ಕ್ರೋಮೋಝೋಮ್ಸ್ಗಳು ಇರುತ್ತೆ. ಬೇರೆ ಬೇರೆ ಆಕಾರ ಇರುತ್ತೆ ಕ್ರೋಮೋಝೋಮ್ಸ್. ಇಂಥ ಕ್ರೋಮೋಝೋಮ್ಸ್ಗಳು ಇರುತ್ತೆ. ಇದು ಕ್ರೋಮೋಝೋಮ್ಸ್. ಕ್ಲಿಯರ್. ನೋಡಿ, ಈ ಕ್ರೋಮೋಝೋಮ್ ಇದೆಯಲ್ವ, ಇದಕ್ಕೆ ಸೆಂಟ್ರೋಮಿಯರ್ ಅಂತ ಕರಿತೀವಿ. ಈ ಕ್ರೋಮೋಝೋಮ್, ಇದನ್ನು ನಾವು ಕ್ರೋಮೋಝೋಮ್ನ ಆರ್ಮ್ಗಳು ಅಂತ ಕರಿತೀವಿ. ಈ ಆರ್ಮ್ಗಳನ್ನು ನಾವು ಕ್ರೊಮ್ಯಾಟಿಡ್ ಅಂತ ಕರಿತೀವಿ. ನೋಡಿ, ಕ್ರೊಮ್ಯಾಟಿಡ್. ನೋಡಿ, ಕ್ರೊಮ್ಯಾಟಿನ್ ದಾರದಂತಹ ಎಳೆಗಳು, ಕ್ರೊಮ್ಯಾಟಿಡ್ ಒಂದು ಕ್ರೋಮೋಝೋಮ್ನ ಕೈಗಳು, ಇದಕ್ಕೆ ಕ್ರೊಮ್ಯಾಟಿಡ್ಗಳು ಅಂತ ಕರಿತೀವಿ. ನೋಡಿ, ಎಲ್ಲಿ ಕ್ರೊಮ್ಯಾಟಿನ್ಗಳು ಎಲ್ಲಿ ಕಂಡು ಬರುತ್ತೆ ಅಂದರೆ ನ್ಯೂಕ್ಲಿಯಸ್ಸಲ್ಲಿ ಕಂಡು ಬರುತ್ತೆ. ಕ್ರೊಮ್ಯಾಟಿಡ್ಗಳು ಎಲ್ಲಿ ಕಂಡು ಬರುತ್ತೆ ಅಂದರೆ ಕ್ರೋಮೋಝೋಮಲ್ಲಿ ಕಂಡು ಬರುತ್ತೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಈ ಕ್ರೊಮ್ಯಾಟಿಡ್ ಇದೆಯಲ್ವಾ, ಈ ಕ್ರೊಮ್ಯಾಟಿಡ್ನ ಸ್ವಲ್ಪ ಓಪನ್ ಮಾಡಿದ್ರೆ ಹೊರಗಡೆ ಬರುತ್ತೆ. ಅಬ್ಬಬ್ಬಬ್ಬ, ಹಿಂಗೆ ಬ್ಯೂಟಿಫುಲ್ ಸುರುಳಿ ಆಕಾರದ ರಚನೆ ಕಂಡು ಬರುತ್ತೆ. ಈ ಸುರುಳಿ ಆಕಾರದ ರಚನೆಯನ್ನು ನಾವೇನಂತ ಕರಿತೀವಿ, DNA ಅಂತ ಕರಿತೀವಿ. ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್.
ಈ ಡಿ ಎನ್ ಎಯಲ್ಲಿ ನಮ್ಮೆಲ್ಲ ಗುಣಗಳನ್ನು ನಿರ್ಧಾರ ಮಾಡ್ತಕ್ಕಂಥ ಸಣ್ಣ 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 ಘಟಕಗಳಿವೆ. ಆ ಸಣ್ಣ ಸಣ್ಣ ಘಟಕಗಳನ್ನು ನಾವು ಜೀನ್ಸ್ ಅಂತ ಕರಿತೀವಿ. ಜೀನ್ ದಟ್ ಇಸ್ ಗುಣಾಣು ಅಂತ ಕರಿತೀವಿ. ಶಂಕರ್ ಸಾರ್ ಒಂದು ಬ್ಯೂಟಿಫುಲ್ ಮೂಗಿ ಹೀಗೆ ಕೆಂಪಗೆ ಸ್ಮಾರ್ಟ್ ಇದ್ದಾರೆ ಅಂದರೆ ಆ ಸ್ಮಾರ್ಟ್ನೆಸ್ಸನ್ನು ಡಿಸೈಡ್ ಮಾಡೋದು ಜೀನ್. ಆ ಜೀನ್ ಎಲ್ಲಿರುತ್ತೆ ಅಂದರೆ ಶಂಕರ್ ಸರ್ ಡಿ ಎನ್ ಎಲ್ಲಿ ಇರುತ್ತೆ. ಆ ಡಿ ಎನ್ ಎ ಎಲ್ಲಿರುತ್ತೆ ಅಂದರೆ ಶಂಕರ್ ಸರ್ದ ಕ್ರೋಮೋಸೋಮ್ದ ಕ್ರೊಮ್ಯಾಟಿಡಲ್ಲಿರುತ್ತೆ. ಆ ಕ್ರೋಮೋಸೋಮ್ ಎಲ್ಲಿರುತ್ತೆ ಅಂದರೆ ಕ್ರೊಮ್ಯಾಟಿನಲ್ಲಿರುತ್ತೆ. ಆ ಕ್ರೊಮ್ಯಾಟಿನ್ ಯಾವಾಗ ಕ್ರೋಮೋಸೋಮ್ ಆಗಿ ಪರಿವರ್ತನೆ ಆಗತ್ತೆ ಅಂದರೆ ಒಂದು ಜೀವಕೋಶ ಪ್ರೌಢಾವಸ್ಥೆಗೆ ಬಂದು ವಿಭಜನೆ ಆಗೋ ಸಂದರ್ಭದಲ್ಲಿ ಆ ಕ್ರೊಮ್ಯಾಟಿನ್ಗಳು ಕ್ರೋಮೋಸೋಮ್ಗಳಾಗಿ ಪರಿವರ್ತನೆ ಆಗತ್ತೆ ಸ್ನೇಹಿತರೆ. ಕ್ಲಿಯರ್? ನೆಕ್ಸ್ಟ್, ಈ ಜೀನ್ಗಳಲ್ಲಿ ಈ ಡಿ ಎನ್ ಎಗಳಲ್ಲಿ ಅಗತ್ಯವಾಗಿರ್ತಕ್ಕಂಥ ಬದಲಾವಣೆಯನ್ನು ತಂದು ಹೊಸ ಹೊಸ ಉಪಯುಕ್ತ ಉತ್ಪನ್ನಗಳನ್ನು ಪಡ್ಕೊಳ್ಳಿಕ್ಕೆ ಮತ್ತೊಂದು ಬ್ಯೂಟಿಫುಲ್ ಬಯಾಲಜಿಯ ಬ್ರಾಂಚ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಬಯೋಟೆಕ್ನಾಲಜಿ ಅಂತ ಕರಿತೀವಿ. ಬಟ್ ಇನ್ನು ಮುಂದಿನ ಕ್ಲಾಸಲ್ಲಿ ನಾನು ನಿಮಗೆ ಇನ್ನು ಪೊರೆ ರಹಿತ ಕಣದಂಗಗಳು ರೈಬೋಸೋಮ್ ಇದೆ, ಸೆಂಟ್ರಿಯೋಲ್ಸ್ ಇದೆ. ಆ ರೈಬೋಸೋಮ್ ಸೆಂಟ್ರಿಯೋಲ್ಸ್ ಆದ ನಂತರ ದ ಸ್ಟ್ರಕ್ಚರ್ ಆಫ್ ಡಿ ಎನ್ ಎ ಬಗ್ಗೆ ಹೇಳ್ತೀನಿ ನಾನು ಸ್ನೇಹಿತರೆ. ಡಿ ಎನ್ ಎ ಈ ಮಾದರಿಯನ್ನು ಯಾರು ಕಂಡುಹಿಡಿದ್ರು, ಈ ಡಿ ಎನ್ ಎಲ್ಲಿ ನ್ಯೂಕ್ಲಿಯೋಸೈಡ್ ಅಂದರೆ ಏನು, ನ್ಯೂಕ್ಲಿಯೋಟೈಡ್ ಅಂದರೆ ಏನು, ಇಲ್ಲಿ ಪ್ಯೂರಿನ್ ಅಂದರೆ ಏನು, ಪಿರಿಮಿಡಿನ್ ಅಂದರೆ ಏನು, ಚಾರ್ಗಾಫ್ ರೂಲ್ ಅಂದರೆ ಏನು, ಅದನ್ನು ಮುಂದಿನ ಕ್ಲಾಸಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ಸ್ ಮಾಡಿ. ಈ ಆ್ಯಪ್ ನಿಮಗಾಗಿಯೇ, ಮತ್ತು ನೀವೆಲ್ಲ ಸ್ನೇಹಿತರಿಗೆ ಹೇಳಿ ಆ್ಯಪ್ ತುಂಬ ಚೆನ್ನಾಗಿದೆ. PC, PSI, SDA, FDA ಅವರೆಗೂ ದೇರ್ ಇಸ್ ನೋ, ಆರಾಮಾಗಿ ಈ ಆ್ಯಪನ್ನು ನೋಡ್ಕೊಂಡು ಹೋಗ್ಬೋದು ಅಂತ. ಭಗವಂತ ನಿಮಗೂ ನಮಗೂ ಒಳ್ಳೇದು ಮಾಡಲಿ. ಸೊ ನಮಸ್ಕಾರ.